ಸೊ ಥರ್ಡ್ ಕ್ವಶನ್ ನೋಡಿ, ಯಾವುದು ವಿಚ್ ಆಫ್ ದಿ ಫಾಲೋವಿಂಗ್ ಕಂಟೈನ್ಸ್ ಬೋತ್ ಕೋವಲೆಂಟ್ ಅಂಡ್ ಅಯಾನಿಕ್ ಬಾಂಡ್ ಅಂತ ಹೇಳ್ತಾ ಇದ್ದೆ ನಾನು ಅಲ್ವಾ. NH4Cl, ಹೇಗೆ NH4Cl ನೋಡಿ ಬರ್ಕೊಂಡಿರ್ತೀರಾ, ಇನ್ನೊಂದ್ಸಲ ಬರೀತೀನಿ ನಾನು. ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಇದು ಕೋವಲೆಂಟ್ ಬಾಂಡ್, ಯಾವುದು ಈ ಇದೆಯಲ್ವಾ, ಇದು ಇದು ಕೋವಲೆಂಟ್ ಬಾಂಡ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೈಟ್ರೋಜನ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯಲ್ವಾ, ಇದು ಡೊನೇಟ್ ಆಗುತ್ತೆ ಯಾವುದಕ್ಕೆ, ಇದು ಕೋಆರ್ಡಿನೇಟ್ ಬಾಂಡ್, ಇದು ಕೋಆರ್ಡಿನೇಟ್ ಬಾಂಡ್. ಓಕೆ, ನೈಟ್ರೋಜನ್ ಇದು ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಹೈಡ್ರೋಜನ್ ಡೊನೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಅಮೋನಿಯಂ ಅಯಾನ್ NH4 ಪ್ಲಸ್ ಅಲ್ಲ, NH4 + Cl ಮೈನಸ್, ಇದು ಕ್ಯಾಟಯನ್ ಮತ್ತೆ ಆನಿಯನ್. ಓಕೆ, ಅಯಾನಿಕ್ ಬಾಂಡ್ ನೋಡಿ, ಇದರಲ್ಲಿ ಮೂರು ಬಾಂಡ್ ಇದೆ. ವಿಚ್ ಆರ್ ದಿ ಫಾಲೋವಿಂಗ್ ಓಕೆ ಕಂಟೈನ್ಸ್ ಬೋತ್ ಕೋವಲೆಂಟ್ ಅಂಡ್ ಅಯಾನಿಕ್ ಬಾಂಡ್? ಸಿ ಕರೆಕ್ಟಾ. ನೆಕ್ಸ್ಟ್ ಕ್ವಶನ್, ಕ್ಲೋರೈಡ್ ಅಂಡ್ ಪೊಟ್ಯಾಸಿಯಂ ಅಯಾನ್ ಐಸೋ ಎಲೆಕ್ಟ್ರಾನಿಕ್. ದೆನ್ ಐಸೋ ಎಲೆಕ್ಟ್ರಾನಿಕ್ ಅಂದ್ರೆ ಏನು? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಓದಿದ್ರ, ದೇ ಕಂಟೈನ್ ಸೇಮ್ ನಂಬರ್ ಆಫ್ ಅಯಾನ್ಸ್ ಅಲ್ವಾ, ದೇ ಕಂಟೈನ್ಸ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅವನು ಹೇಳ್ತಾನೆ ಕ್ಲೋರೈಡ್ ಅಯಾನ್ ಅಂಡ್ ಪೊಟ್ಯಾಸಿಯಂ ಅಯಾನ್. ಹೌದು, ಯಾಕೆ ಕ್ಲೋರೈಡ್ ಅಯಾನ್ ಅಲ್ವಾ, ಎಷ್ಟಿದೆ ಎಲೆಕ್ಟ್ರಾನ್? 18 ಎಲೆಕ್ಟ್ರಾನ್ ಕರೆಕ್ಟಾ. 17 ಅಟಾಮಿಕ್ ನಂಬರ್ ಕ್ಲೋರಿನ್ದು, -1 ಅಂದ್ರೆ ಒಂದು ಆಡ್ ಮಾಡಬೇಕು, 18 ಆಯ್ತು. ಪೊಟ್ಯಾಸಿಯಂ ಅಲ್ವಾ, K ಪ್ಲಸ್, ಪೊಟ್ಯಾಸಿಯಂ ಅಯಾನ್ K ಪ್ಲಸ್, ಪೊಟ್ಯಾಸಿಯಂ 19 ಕರೆಕ್ಟಾ. ಒಂದು ಪ್ಲಸ್ ಅಂದ್ರೆ ಒಂದು ತೆಗಿಬೇಕು, ಎರಡರಲ್ಲಿ ನೋಡಿ 18 ಎಲೆಕ್ಟ್ರಾನ್ಸ್ ಇದೆ ಅಲ್ಲ, ದೇ ಆರ್ ಕಾಲ್ಡ್ ಅಲ್ವಾ. ಡಿಫರೆಂಟ್ ಚಾರ್ಜ್ ಇದೆ ನೋಡಿ, -1 +1, ಅದನ್ನ ಹೇಳ್ತಾರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಯಾವತ್ತೂ ಅಷ್ಟೇ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಯಾವ್ದು ಕರೆಕ್ಟ್ ಆನ್ಸರ್? ಪೊಟ್ಯಾಸಿಯಂ ಇಸ್ ರಿಲೇಟಿವ್ಲಿ ಬಿಗರ್, ಡಿಪೆಂಡ್ಸ್ ಅಪಾನ್ ದಿ ಅದರ್ ಕ್ಯಾಟಯನ್ ಅಯಾನ್, ದೇರ್ ಸೈಜ್ ಆರ್ ಸೇಮ್, ಕ್ಲೋರೈಡ್ ಅಯಾನ್ ಇಸ್ ಬಿಗರ್ ದೆನ್ ಪೊಟ್ಯಾಸಿಯಂ. ಇದ್ರ ಮೇಲೆ ತುಂಬಾ ಕ್ವಶನ್ ಬರುತ್ತೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಮೇಲೆ. ಓಕೆ, ಇದು ಎಲ್ಲೋದಿದ್ರ ನೀವು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರುತ್ತೆ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಲ್ಲಿ ಓಕೆ, ಯಾವುದು ನೆಗೆಟಿವ್ ನಮ್ಮ ನೆಗೆಟಿವ್ ನಂಬರ್ ಸೈಜ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕೆಲವು ಕ್ವಶನ್ ಡಿಸ್ಕಸ್ ಮಾಡೋಣ. ಏನು ನೆಗೆಟಿವ್ ನಂಬರ್ ಓಕೆ ಜಾಸ್ತಿ ಆದಷ್ಟು, ಅಂದ್ರೆ ಇಲ್ಲಿ ಎರಡೇ ಇರೋದು, ಒಂದು ಕ್ಲೋರೈಡ್ ಅಯಾನ್ ನೆಗೆಟಿವ್, ಇನ್ನೊಂದು ಪೊಟ್ಯಾಸಿಯಂ. ಸೊ ಆನಿಯಾನಿಗೆ ಸೈಜಸ್ ಜಾಸ್ತಿ ಅಲ್ವಾ, ಕ್ಯಾಟಯಾನ್ ಯಾವುದು ಡಿ. ಓಕೆ, ಯಾವುದು ನೋಡಿ, ಫಾರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ as negative charge increases, size also increases. ಓಕೆ, ಸೊ ಯಾವುದು ಅಂತ ಹೇಳಿದ್ರೆ ಡಿ. ಓಕೆ, ನೆಕ್ಸ್ಟ್ ಕ್ವಶನ್, sodium chloride is an ionic compound whereas hydrogen chloride is a gas. What is the reason? ಎರಡರಲ್ಲೂ ಕ್ಲೋರಿನ್ ಇದೆ. What is the reason? ವೆರಿ ಸಿಂಪಲ್. ನಮ್ಮ ಹೈಡ್ರೋಜನ್ ಕ್ಲೋರೈಡ್ ಇದೆ HCl ಓಕೆ, ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ತೆಗಿತೀನಿ, ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಓಕೆ, ಕ್ಲೋರಿನ್ 3, ಹೈಡ್ರೋಜನ್ 2.1. ಓಕೆ, ಇದು ಕ್ಲೋರಿನ್ದು, ಇದು ಹೈಡ್ರೋಜನ್ದು ಡಿಫರೆನ್ಸ್ ತೆಗೆದಾಗ ಎಷ್ಟಾಯ್ತು? 0.9 ಬರುತ್ತೆ. ಅದೇ ತರ NaCl ಅಲ್ಲಿ ಓಕೆ, ಕ್ಲೋರಿನ್ 3 ಓಕೆ, ಸೋಡಿಯಂ ಓಕೆ 2 ಅಲ್ವಾ. ಸಬ್ಸ್ಟ್ರಾಕ್ಟ್ ಮಾಡಿ, ಸರಿ, ಸೋಡಿಯಂ 1, 3 - 1 ಎಷ್ಟು ಬರುತ್ತೆ? ಒಂದು ನಿಮಿಷ, 3 - 1 2 ಬರುತ್ತೆ. ಓಕೆ, 3 - 1 ಎಷ್ಟು ಬರುತ್ತೆ? 2 ಬರುತ್ತೆ. ಕರೆಕ್ಟಾ. ಸೊ ಇಲ್ಲಿ ವೆರಿ ಸಿಂಪಲ್, ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇದೆಯಲ್ವಾ, ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಓಕೆ ಡಿಫರೆನ್ಸ್ ಗ್ರೇಟರ್ ದೆನ್ 1.7 ಇದ್ರೆ ಓಕೆ ಅಯಾನಿಕ್. ಓಕೆ, ಇನ್ನು ಕಾಂಪೌಂಡ್ ಇಸ್ ಅಯಾನಿಕ್, ರೂಲ್ ಬರ್ಕೊಳ್ಳಿ. ಓಕೆ, ಅದೇ ತರ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಲೆಸ್ ದೆನ್ 1.7 ಇದ್ರೆ ಓಕೆ, ಇನ್ನು ಕಾಂಪೌಂಡ್ ಇಸ್ ಓಕೆ ಕೋವಲೆಂಟ್. ಕಾಂಪೌಂಡ್ ಇಸ್ ಕೋವಲೆಂಟ್, ಸರಿನಾ. ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಗ್ರೇಟರ್ ದೆನ್ ಡಿಫರೆನ್ಸ್ ನೋಡಿ, HCl 0.9 ನೋಡಿ, ಗ್ರೇಟ್. ಲೆಸ್ ದೆನ್ 1.7 ಅಲ್ವಾ, ಲೆಸ್ ದೆನ್ 1.7 ಇದೆ ಎಷ್ಟು ಬರುತ್ತೆ? ಅಯಾನಿಕ್. ಅಲ್ಲಿ ನೋಡಿ HCl is 0.9, ಅದಕ್ಕೋಸ್ಕರ ಅಲ್ವಾ. ಕರೆಕ್ಟಾ. ಯಾವ್ದು ಆನ್ಸರ್ ಹಾಕಿದ್ರೆ ಯಾವುದು? ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಹೈಡ್ರೋಜನ್ ಅಂಡ್ ಕ್ಲೋರಿನ್ ಇಸ್ ಲೆಸ್ ದೆನ್ ಓಕೆ 2.1, ಸರಿನಾ. ನೆಕ್ಸ್ಟ್ ಕ್ವಶನ್,
Sixth one ನೋಡಿ, covalent compound has low melting points because ಯಾಕೆ covalent compound has low melting points? ಯಾಕಂತ ಹೇಳಿದ್ರೆ ಕೋವೆಲೆಂಟ್ ಕಾಂಪೌಂಡ್ ಅಲ್ಲಿ ನೋಡಿ, ದೇ ಹ್ಯಾವ್ ಡೆಫಿನೆಟ್ ಶೇಪ್. ಕೋವೆಲೆಂಟ್ ಬಾಂಡ್ ಇಸ್ ವೀಕರ್ ದೆನ್ ಅಯಾನಿಕ್ ಬಾಂಡ್. ಕೋವೆಲೆಂಟ್ ಬಾಂಡ್ ಇಸ್ ಲೆಸ್ ದೆನ್ ಎಕ್ಸೋಥರ್ಮಿಕ್. ಓಕೆ, covalent bond is less exothermic. The molecules are held by weak van der Waals force. Why covalent compound ki melting point kadime? ಯಾಕಂದ್ರೆ ವೆರಿ ಸಿಂಪಲ್. ಕೋವೆಲೆಂಟ್ ಯಾವುದು? ಆಪ್ಷನ್ ಡಿ. molecules are held by weak van der Waals force of attraction. ಯಾವುದು? ಲಾಸ್ಟ್ ಒನ್. ಓಕೆ ಅಲ್ವಾ? ಕರೆಕ್ಟ್ ಅಲ್ವಾ? ಕೋವೆಲೆಂಟ್ ಮಾಲಿಕ್ಯೂಲ್ಸ್ ಯಾವ್ದು ಇರೋದು? ವೀಕ್ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್. van der Waals ಫೋರ್ಸ್ ಅದು ವೀಕ್ ಫೋರ್ಸ್, ಅದಕ್ಕೋಸ್ಕರ ಏನಾಗುತ್ತೆ? ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ. ಓಕೆ, ಆಪ್ಷನ್ ಡಿ. ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ತುಂಬಾ ಟೈಮ್ ವೇಸ್ಟ್ ಆಗಿದೆ ಅಲ್ವಾ ಸ್ವಲ್ಪ. ನೆಕ್ಸ್ಟ್, ಕೆಮಿಕಲ್ ಬಾಂಡ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್, ಡೆಫಿನೇಷನ್? ಕೆಮಿಕಲ್ ಬಾಂಡ್: ರಿಪಲ್ಷನ್, ಅಟ್ರಾಕ್ಷನ್. ಓಕೆ, ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಬ್ಯಾಲೆನ್ಸ್ ಅಟ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಅಟ್ರಾಕ್ಷನ್ ಅಂಡ್ ರಿಪಲ್ಷನ್. ಓಕೆ, ಏನದು ಕೆಮಿಕಲ್ ಬಾಂಡ್? ಡೆಫಿನೇಷನ್ ಏನು ಓದ್ತೀರಾ ನೀವು? ಕೆಮಿಕಲ್ ಬಾಂಡ್ ಅಂದ್ರೆ, ಕೆಮಿಕಲ್ ಬಾಂಡ್ ಇಸ್ ಫಾರ್ಮ್ಡ್ ಅಲ್ವಾ? ಡೆಫಿನೇಷನ್ ಹೇಳ್ತೀನಿ ನೋಡಿ. ಕೆಮಿಕಲ್ ಬಾಂಡ್ ಇಸ್ ಫಾರ್ಮ್ಡ್ when force of attraction between oppositely charged particles and force of repulsion between like charges are balanced at a particular distance. ಹಾಗಾದ್ರೆ ಏನಂತಿದೆ ಕೆಮಿಕಲ್ ಬಾಂಡ್ ಡೆಫಿನೇಷನ್? ಹಾಗಾದ್ರೆ ಯಾವ್ದಾಯ್ತು ಕೆಮಿಕಲ್ ಬಾಂಡ್? ಕೆಮಿಕಲ್ ಬಾಂಡ್ ಅಂದ್ರೆ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಬ್ಯಾಲೆನ್ಸ್ ಅಟ್ ಎ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಆಪ್ಷನ್ ಡಿ. ಓಕೆ, ಇಟ್ಸ್ ದ ಡೆಫಿನೇಷನ್ ಆಫ್ ಕೆಮಿಕಲ್ ಬಾಂಡ್ ಡೆಫಿನೇಷನ್ ಅದು. ಓಕೆ, ನೆಕ್ಸ್ಟ್ ಕ್ವಶನ್. A lone pair of electron in an atom implies 8th one. In lone pair of electrons, a pair of valence electron, a pair of electrons involved in the bonding, a pair of electrons not involved in the bonding. ತುಂಬಾ ಸರಿ ಹೇಳ್ತಾ ಇರ್ತೀನಿ ನಾನು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೇನು? ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್. ಅದು ಆಪ್ಷನ್ ಡಿ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್. Percentage of S character, okay, of methane, ethene and ethane respectively. ಎಷ್ಟು percent of S character? methane ನೋಡಿ CH4 ಅಲ್ವಾ, hybridization sp3 ಅಲ್ವಾ. ethene ಅಲ್ವಾ, ethene ಅಲ್ವಾ, CH2 double bond CH2, hybridization sp2. okay, next ethane ಅಲ್ವಾ, ethane CH triple bond CH, hybridization sp3. percentage of S character ಎಷ್ಟು? ವೆರಿ ಸಿಂಪಲ್ ಅಲ್ವಾ. S1 P3 ಅಂದ್ರೆ ಟೋಟಲ್ 4, 100 ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟಾಯ್ತು? 25 ಅಲ್ವಾ. ಅಂದ್ರೆ S 25 ಒಂದಿರೋದು, ಉಳಿದಿದ್ದು 75% ಯಾವುದು? ಪಿ ಕ್ಯಾರೆಕ್ಟರ್ ಅಲ್ವಾ. ನೆಕ್ಸ್ಟ್ ನೋಡಿ sp2 ಅಲ್ವಾ, S1 P2 ಟೋಟಲ್ ಎಷ್ಟಾಯ್ತು? 1 + 2 3, 100 ಡಿವೈಡೆಡ್ ಬೈ 3, 100 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟಾಯ್ತು? 33.33 ಅಂದ್ರೆ 33%. S 33%, P ಎಷ್ಟಾಯ್ತು? 66% ಅಂದ್ರೆ 33.33 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹೈಬ್ರಿಡೈಸೇಷನ್ ಯಾವುದು? ಸಾರಿ, ಹೈಬ್ರಿಡೈಸೇಷನ್ ಅಲ್ವಾ, ಹೈಬ್ರಿಡೈಸೇಷನ್ sp ಇಲ್ಲಿ ಟ್ರಿಪಲ್ ಬಾಂಡ್ ಇರೋದಲ್ವಾ, sp ಹೈಬ್ರಿಡೈಸೇಷನ್. ಕರೆಕ್ಟಾ? ಸೊ S1 P1 ಎಷ್ಟಾಯ್ತು? 2, 100 ಡಿವೈಡೆಡ್ ಬೈ 2 ಅಂದ್ರೆ 50. ಓಕೆ, S ಕ್ಯಾರೆಕ್ಟರ್ 50%, P ಕ್ಯಾರೆಕ್ಟರ್ 50%. ಹಾಗಾದ್ರೆ ಎಷ್ಟಾಯ್ತು? ಮೀಥೇನ್ ಅಲ್ಲಿ S ಕ್ಯಾರೆಕ್ಟರ್ 25, ಈಥೀನ್ ಅಲ್ಲಿ 33, ಹಾಗಾದ್ರೆ ಈಥೈನ್ ಅಲ್ಲಿ 50%. ಆಪ್ಷನ್ ಯಾವುದು? ಆಪ್ಷನ್ ಡಿ ಅಲ್ವಾ. 25, 30, 50. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಈಗ ಅಸಿಟಿಲಿನ್ ಮಾಲಿಕ್ಯೂಲ್ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಬೈ. ಅಸಿಟಿಲಿನ್ ಅಂದ್ರೆ ಏನಿದ್ರೇನು? ಅಸಿಟಿಲಿನ್ ಗೊತ್ತಿರಬೇಕು ಅಲ್ವಾ. ಈಥೈನಿಗೆ ಅಸಿಟಿಲಿನ್ ಅಂತ ಹೇಳ್ತಾರೆ. ಈಥೈನಿಗೆ ಏನ್ ಹೇಳ್ತಾರೆ? ಅಸಿಟಿಲಿನ್ ಅಲ್ಲ. CH ಟ್ರಿಪಲ್ ಬಾಂಡ್ CH ಅಲ್ಲ, CH ಟ್ರಿಪಲ್ ಬಾಂಡ್ CH. ಸೊ ಇಲ್ಲಿ ನೋಡಿ ವೆರಿ ಸಿಂಪಲ್. ಎಷ್ಟಿರುತ್ತೆ? ಟ್ರಿಪಲ್ ಬಾಂಡ್ ಅಂತ ಹೇಳಿದ್ರೆ ಕಾರ್ಬನ್, ಅವ್ನು ಬರೀ ಕಾರ್ಬನ್ ಆಟಮ್ ಕೇಳಿದ್ದಾನೆ. ಓಕೆ, ನೀವು ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ನೋಡ್ಬೇಡಿ. ವೆರಿ ಸಿಂಪಲ್. ಓಕೆ, ಇನ್ನು ನೀಟಾಗಿ ಬರಿಬೇಕಂದ್ರೆ ಹೀಗೆ ಅಲ್ವಾ. ಇದನ್ನ ನೋಡ್ಬೇಡಿ. ಇನ್ ಬಿಟ್ವೀನ್ ಕಾರ್ಬನ್ ಆಟಮ್, ಏನಿದೆ ಅಲ್ವಾ? ಒಂದು ಸಿಗ್ಮಾ ಬಾಂಡ್ ಅಂಡ್ ಅಲ್ವಾ, ಒಂದು ಸಿಗ್ಮಾ ಬಾಂಡ್ ಅಂಡ್ 2 ಪೈ ಬಾಂಡ್. ಕರೆಕ್ಟ್? ಟ್ರಿಪಲ್ ಬಾಂಡ್ ಅಲ್ಲ. ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಬೈ ಒಂದು ಸಿಗ್ಮಾ ಬಾಂಡ್ ಅಲ್ವಾ. ಟ್ರಿಪಲ್ ಬಾಂಡ್ ಇದ್ದಾಗ 2 ಪೈ ಬಾಂಡ್. ಕರೆಕ್ಟಾ? ಅವ್ನು ಟೋಟಲ್ ಕೇಳಿದ್ರೆ ಎಷ್ಟು? 3 ಸಿಗ್ಮಾ ಬಾಂಡ್ ಅಂತ ಹೇಳೋದಕ್ಕೆ ಇಲ್ಲೊಂದು ಸಿಗ್ಮಾ ಬಾಂಡ್ ಬರುತ್ತೆ ಅಲ್ವಾ. 1 ಸಿಗ್ಮಾ ಬಾಂಡ್ ಅಂಡ್ 2 ಪೈ ಬಾಂಡ್. ಆಪ್ಷನ್ ಎ. ಕರೆಕ್ಟಾ?
ಬರೀ ಇನ್ಬಿಟ್ವೀನ್ ಕಾರ್ಬನ್ ಆಟಮ್ ಅಂತ ಕೇಳಿದ್ ನಾನು. ಓಕೆನಾ, ಸರಿನಾ? ನೆಕ್ಸ್ಟ್ ಲ್ಯಾಟಿಸ್ ಎನರ್ಜಿ ಆಫ್ ಅನ್ ಅಯಾನಿಕ್ ಕಾಂಪೌಂಡ್ ಡಿಪೆಂಡ್ಸ್ ಅಪಾನ್. ಏನ್ ಲ್ಯಾಟಿಸ್ ಎನರ್ಜಿ ಅಂತ ಆಗಲೇ ಹೇಳಿದ್ದೀನಿ. ಇಟ್ ಇಸ್ ದಿ ಅಮೌಂಟ್ ಆಫ್ ಎನರ್ಜಿ ಲಿಬರೇಟೆಡ್ ವೆನ್ 1 mole of an ions, okay, is formed from its gaseous ions. Okay, for example 1 mole of NaCl ಫಾರ್ಮ್ ಆಗುತ್ತೆ ಫ್ರಮ್ Na plus and Cl minus ಅಲ್ವಾ, ಕರೆಕ್ಟಾ? Na plus ಮತ್ತೆ Cl minus ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ? NaCl. ಎಷ್ಟು ಎನರ್ಜಿ ಲಿಬರೇಟ್ ಆಗುತ್ತೆ? ಇಟ್ ಇಸ್ ಕಾಲ್ಡ್ ಲ್ಯಾಟಿಸ್ ಎನರ್ಜಿ. ಜನರಲಿ ಲ್ಯಾಟಿಸ್ ಎನರ್ಜಿ ಇದೆಯಲ್ವಾ, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಡಿ. ಓಕೆ, ಲ್ಯಾಟಿಸ್ ಎನರ್ಜಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಚಾರ್ಜ್ ಆಫ್ ದಿ ಅಯಾನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದೇ ತರ ಲ್ಯಾಟಿಸ್ ಎನರ್ಜಿ ಇನ್ಕ್ರೀಸ್ ವಿತ್ ದ ಡಿಕ್ರೀಸ್ ಇನ್ ದಿ ಸೈಜ್ ಆಫ್ ದಿ ಅಯಾನ್ ಇನ್ವರ್ಸ್ ರಿಲೇಟೆಡ್. ಚಾರ್ಜ್ ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂಡ್ ಸೈಜ್ ಗೆ ಏನಾಗಿದೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಗೊತ್ತಾಯ್ತಾ? ಸೈಜ್ ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ದಿ ಅಯಾನ್. ಸೈಜ್ ಆಫ್ ದಿ ಅಯಾನ್ ಜಾಸ್ತಿ ಆದ್ರೆ ಲ್ಯಾಟಿಸ್ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆ, ಸೊ ಯಾವುದು? ಆಪ್ಷನ್ 11D. ನೆಕ್ಸ್ಟ್ coordination bond present in hydronium ion, water, ammonia, sulfur dioxide. ಯಾವ್ದ್ರಲ್ಲಿ ಕೋಆರ್ಡಿನೇಟ್ ಬಾಂಡ್ ಇದೆ ಅಂತ ಹೇಳಿದ್ರೆ ಕೋಆರ್ಡಿನೇಟ್ ಬಾಂಡ್. ಓಕೆ, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಹೈಡ್ರೋನಿಯಂ ಅಯಾನ್. ಯಾಕೆ? ಹೇಗೆ? ವೆರಿ ಸಿಂಪಲ್ ನೋಡಿ. ಓಕೆ, ಇದು ಸಹ ಎಕ್ಸಾಮಿಗೆ ಬಂದ ಕ್ವಶನ್. ಹೈಡ್ರೋನಿಯಂ ಅಯಾನ್ ಏನಾಗುತ್ತೆ? ಓಕೆ, ಆಕ್ಸಿಜನ್ ಏನ್ ಮಾಡುತ್ತೆ? ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಹೈಡ್ರೋಜನ್. ಆಗ ಏನ್ ಫಾರ್ಮ್ ಆಗುತ್ತೆ? ಇಲ್ಲಿ ರೇಟ್ ಫಾರ್ಮ್ ಆಗುತ್ತೆ. ಇಲ್ಲಿ ಆಕ್ಸಿಜನ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಓಕೆ, ಹೈಡ್ರೋಜನ್ ಕೊಡುತ್ತೆ. ಆಗ ಏನ್ ಫಾರ್ಮ್ ಆಗುತ್ತೆ? ಹೈಡ್ರೋನಿಯಂ ಅಯಾನ್ ಬರುತ್ತೆ, H3O+. ಓಕೆ, ಹಾಗಾದ್ರೆ ಕೋಆರ್ಡಿನೇಟ್ ಬಾಂಡ್ ಪ್ರೆಸೆಂಟ್ ಇಲ್ಲಿ, ಓಕೆ, ಹೈಡ್ರೋನಿಯಂ ಅಯಾನ್. ಕರೆಕ್ಟಾ? ಇಲ್ಲಿ ಬೇಕಾದ್ರೆ ಪ್ಲಸ್ ಅಂತ ಹಾಕೊಳ್ಳಿ. ರಿಯಾಕ್ಷನ್ ಇದ್ರ ಮಧ್ಯೆ ರಿಯಾಕ್ಷನ್ ಆಗುತ್ತೆ. ಯಾವ್ದ್ರ ಮಧ್ಯೆ? ವಾಟರ್ ಮತ್ತೆ ಹೈಡ್ರೋಜನ್ ಆಟಮ್. ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯಲ್ವಾ, ಯಾವ್ದ್ರ ಮೇಲೆ ಇರೋದು? ಆಕ್ಸಿಜನ್ ಮೇಲೆ ಡೊನೇಟ್ ಆಗುತ್ತೆ. ಹಾಗಾಗಿ ಇಲ್ಲಿಗೆ ಹೈಡ್ರೋನಿಯಂ ಅಯಾನ್. ಕರೆಕ್ಟಾ? ಆಪ್ಷನ್ ಎ. ಕರೆಕ್ಟಾ? ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಏನು? ಎರಡು ಎಲೆಕ್ಟ್ರಾನ್ ಒಂದು ಆಟಮ್ ಇಂದ ಡೊನೇಟ್ ಆಗ್ಬೇಕಲ್ವಾ? ಎರಡು ಶೇರ್ ಆದ್ರೆ ಏನು? ದಟ್ ಇಸ್ ಕಾಲ್ಡ್ ಕೋವೆಲೆಂಟ್ ಬಾಂಡ್. ವಿಚ್ ಆಫ್ ದಿ ಫಾಲೋವಿಂಗ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಕೊಟ್ಟಿರೋದ್ರಲ್ಲಿ ಯಾವುದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ? ಪ್ಯೂರ್ NaCl, ಸಾಲಿಡ್ NaCl, ಬ್ರೈನ್ ಸೊಲ್ಯೂಷನ್, ಕಾಪರ್. ಯಾವ್ದು ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ್ದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ? ಯಾವ್ದು ಅಂತ ಹೇಳಿದ್ರೆ, ಓಕೆ, ಸಾಲಿಡ್ NaCl. ಸಾಲಿಡ್ NaCl ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕಂತ ಹೇಳಿದ್ರೆ ಸಾಲಿಡ್ NaCl ಅಲ್ಲಿ ಯಾವುದು ಕ್ಯಾಟೈನ್ ಮತ್ತೆ ಆನಿಯನ್ ಕೊಡೋದೇ ಇಲ್ಲ ಅಲ್ವಾ? ಫ್ರೀ ಅಯಾನ್ಸ್ ಇರಬೇಕಲ್ಲ, ಫ್ರೀ ಅಯಾನ್ಸ್ ಇಲ್ಲ. ಓಕೆ, ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಫ್ರೀ ಅಯಾನ್ಸ್ ಅಂದ್ರೆ ಕ್ಯಾಟೈನ್ಸ್ ಅಂಡ್ ಆನಿಯನ್ಸ್ ಏನಾಗುತ್ತೆ? ಸಾಲಿಡ್ NaCl ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾವುದು? ಯಾವುದು? ಬಿ. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ಬಾಂಡ್ ಇಸ್ ಸ್ಟ್ರಾಂಗೆಸ್ಟ್ ಸ್ಟೀಲ್. ಹೈಡ್ರೋಜನ್ ಬಾಂಡ್ ಯಾವ್ದ್ರಲ್ಲಿ ಸ್ಟ್ರಾಂಗೆಸ್ಟ್? ಹೈಡ್ರೋಜನ್ ಬಾಂಡ್ ಯಾವ್ದ್ರಲ್ಲಿ ಸ್ಟ್ರಾಂಗೆಸ್ಟ್ ಅಂತ ಹೇಳಿದ್ರೆ, ಓಕೆ, ಹೈಡ್ರೋಜನ್ ಬಾಂಡ್ ಯಾವ ಫಾರ್ಮ್ ಆಗುತ್ತೆ? ಒಂದು ಹೈಡ್ರೋಜನ್ ಆಟಮ್ ಮತ್ತೆ 3 ಎಲೆಕ್ಟ್ರೋನೆಗೆಟಿವ್ ಆಟಮ್ ಇರಬೇಕು ಅಲ್ವಾ? ಇಲ್ಲಿ ನೋಡಿ, ನೈಟ್ರೋಜನ್ ಅಲ್ವಾ? ಎಲೆಕ್ಟ್ರೋನೆಗೆಟಿವ್ ಆಟಮ್ ಜಾಸ್ತಿ ಇದ್ದಷ್ಟು ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್. ಹಾಗಾದ್ರೆ ಯಾವುದು ಇಲ್ಲಿ ನಿಮ್ಗೆ ಗೊತ್ತು? ಇಡೀ ಪಿರಿಯಾಡಿಕ್ ಟೇಬಲ್ ಅಲ್ಲಿ, ಓಕೆ, ಏನು? ಫ್ಲೂರಿನ್ ಇಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಲ್ವಾ? ಸೆಕೆಂಡ್ ಮೋಸ್ಟ್ ಗೊತ್ತು ಅಲ್ವಾ? ಆಕ್ಸಿಜನ್ ಅಲ್ವಾ? ಸೊ ಇಲ್ಲಿ ಫ್ಲೂರಿನ್ ಅಲ್ವಾ ಎಲೆಕ್ಟ್ರೋನೆಗೆಟಿವಿಟಿ 4 ಫ್ಲೂರಿನ್. ಓಕೆ, ಇದು ನೋಡಿ ಆನ್ಸರ್ ಇದು. ಯಾಕೆ? ಇದು ಹೈಡ್ರೋಜನ್ ಬಾಂಡ್. ಇಲ್ಲಿ ಡಾಟೆಡ್ ಕೊಟ್ಟಿದ್ದಾನಲ್ವಾ, ಡಾಟೆಡ್ ಇದೆಲ್ಲ ಹೈಡ್ರೋಜನ್ ಬಾಂಡ್. ಇದು ಆಯ್ತಾ? ಇಲ್ಲಿ ಕೊಟ್ಟಿದ್ದಾನಲ್ಲ, ಇದೆಲ್ಲ ಹೈಡ್ರೋಜನ್ ಬಾಂಡ್. ಓಕೆ, ಇಲ್ಲಿ ಬರೀರಿ. ಇಲ್ಲಿ ಇದು ಯಾಕೆ ಹೈಡ್ರೋಜನ್ ಬಾಂಡ್ ಇಲ್ಲಿ ಸ್ಟ್ರಾಂಗೆಸ್ಟ್ ಅಂದ್ರೆ ಫ್ಲೂರಿನ್ ಇಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಓಕೆ, ಬರೀರಿ. ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಜಾಸ್ತಿ. ಅದು ಇನ್ನೊಂದ್ ತರ ಹೇಳ್ಬೋದು, ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಜಾಸ್ತಿ ಇದ್ದಷ್ಟು, ಓಕೆ, ಇನ್ನು ಎಲ್ಲ ಕಡೆ ಹೈಡ್ರೋಜನ್ ಫಿಕ್ಸ್ ನೋಡಿ. ಇಲ್ಲಿ ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ, ಓಕೆ, 3.98 ಬರುತ್ತೆ. 4 ಅಲ್ವಾ? ಇದರ ಡಿಫರೆನ್ಸ್ ಜಾಸ್ತಿ. ಹೈಡ್ರೋಜನ್ ಗೊತ್ತು ನಿಮ್ಗೆ 2.1. ಮತ್ತೆ ಇದೆಲ್ಲ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಏನಾಗುತ್ತೆ? ಕಡಿಮೆ ಉಳಿದ ಕಡೆ. ಓಕೆ, ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಜಾಸ್ತಿ ಇದ್ದಷ್ಟು, ಓಕೆ, ಆ ತರ ಹೇಳ್ಬೋದು. ಅಥವಾ ಫ್ಲೂರಿನ್ ವೆರಿ ಸಿಂಪಲ್ ಇಸ್ ಅ ವೆರಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಫ್ಲೂರಿನ್. ಅದಕ್ಕೋಸ್ಕರ ಸೊ ಯಾವುದು? ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗೆಸ್ಟ್ ಇನ್ ಇಲ್ಲಿ ಆಪ್ಷನ್ ಡಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್ HNO2 ಆಸ್ ಪರ್ ಆಕ್ಸಿಡೇಷನ್ ಸ್ಟೇಟ್ ಬರಿಬೇಕಂದ್ರೆ ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ತೀನಿ ನಾನು? ನೈಟ್ರಸ್ ಆಸಿಡ್ ಅದು HNO2 ನೈಟ್ರಸ್ ಆಸಿಡ್ ಫಸ್ಟ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ನೋಡ್ತೀನಿ ನಾನು. ಓಕೆ, ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ನೋಡ್ತೀನಿ. HNO2 ಅಲ್ವಾ?
H1O2 ದಲ್ಲಿ ಏನ್ ಮಾಡ್ತೀನಿ ನಾನು H ಓಕೆ ಪ್ಲಸ್ 1 ನೈಟ್ರೋಜನ್ ಗೊತ್ತಿಲ್ಲ ಏನ್ ಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೈಟ್ರೋಜನ್ ಬೇಕಲ್ವಾ ಅದಕ್ಕೆ ನೈಟ್ರೋಜನ್ X ಆಕ್ಸಿಜನ್ -2 into 2 okay equal to one compound set 0 on the side the 1 plus x minus 4 equal to 0 x minus 3 equal to 0 x equal to ಏನು ಬರುತ್ತೆ ನೋಡಿ x equal to plus 3 ಬರುತ್ತೆ ಓಕೆ ಕರೆಕ್ಟಾ ಬರ್ದಿದ್ದು x equal to plus ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಫಸ್ಟ್ ಬರೀ ನೈಟ್ರೋಜನ್ ಆಮೇಲೆ ಉಳಿದು ಹೋಗ ನೈಟ್ರೋಜನ್ ಓಕೆ 1s2 2s2 2p3 ಇದು ನೈಟ್ರೋಜನ್ ಓಕೆ ನಮಗೆ ಏನು ಬೇಕೀಗ ಆಸ್ ಪರ್ ಆಕ್ಸಿಡೇಷನ್ ಸ್ಟೇಟ್ ನೈಟ್ರೋಜನ್ ಏನು ಅಲ್ವಾ 3+ ಅಲ್ವಾ 3+ ಅಲ್ವಾ ಕರೆಕ್ಟ್ ಅಲ್ವಾ ಈಗ 3 ತೆಗೀರಿ ಓಕೆ ಅದೇನಾಯ್ತು 1s2 2s2 ಅಲ್ವಾ 2p0 ಬೇಡ ಕರೆಕ್ಟ್ ಅಲ್ವಾ ನೈಟ್ರೋಜನ್ ಆಕ್ಸಿಜನ್ ಸ್ಟೇಟ್ ಏನು ನೈಟ್ರೋಜನ್ ಅಟಾಮಿಕ್ ನಂಬರ್ 7 1s2 2s2 ಅಲ್ವಾ ಕರೆಕ್ಟ್ 2p3 ಈಗ ಅಂದ್ರೆ ನೈಟ್ರೋಜನ್ ಆಕ್ಸಿಜನ್ ಸ್ಟೇಟ್ ಪ್ಲಸ್ ಇರೋದ್ರಿಂದ 3 ತೆಗಿಬೇಕು ಪ್ಲಸ್ ಅಂತ ಹೇಳಿದ್ರೆ 2p ಇಂದ 3 ತೆಗೀರಿ ಹಾಗಾದ್ರೆ ಏನಾಯ್ತು 1s2 2s2 1s2 ಹಾಗಾದ್ರೆ ಯಾವ್ದಾಯ್ತು ಆಪ್ಷನ್ ಎ 15 ಪ್ರಶ್ನೆ ನಂಬರ್ 15 ಯಾವುದು 1s2 2s2 1s2 2s2 ಬಂತು ಕರೆಕ್ಟಾ ಸರಿನಾ ಬರ್ಕೊಳ್ಳಿ ಸರಿನಾ ನೆಕ್ಸ್ಟ್ 16 maximum number of hydrogen bond that can be molecule water we can ಎಷ್ಟು ಒಂದು ವಾಟರ್ ಮಾಲಿಕ್ಯೂಲ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ದಟ್ ಎ ಮಾಲಿಕ್ಯೂಲ್ ಆಫ್ ವಾಟರ್ ಕ್ಯಾನ್ ಹ್ಯಾವ್ ನನಗೆ ಗೊತ್ತು ನೀವು ಎಷ್ಟು ಹೇಳ್ತೀರ ಅಂತ 2 ಅಂತ ವಾಟರ್ ಅಲ್ವಾ H2O ಅಲ್ವಾ ಅವ್ನು ಕೇಳಿದ್ದು ಕರೆಕ್ಟ್ ಕ್ವಶನ್ ನೋಡಿ ಐಸ್ ಅಲ್ಲಿ ಕೇಳಿದ್ದು ಐಸ್ ಸ್ಟ್ರಕ್ಚರ್ ನೋಡ್ಬೇಕು ನೀವು ಓಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ದಟ್ ಮಾಲಿಕ್ಯೂಲ್ ಆಫ್ ವಾಟರ್ ಕ್ಯಾನ್ ಹ್ಯಾವ್ ಐಸ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಹೈಡ್ರೋಜನ್ ಬಾಂಡ್ ಐಸ್ ಅಲ್ಲಿ ನೋಡಿ ವೆರಿ ಸಿಂಪಲ್ ಓಕೆ ನೋಡಿ ಹೈಡ್ರೋಜನ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂದ್ರೆ ಎರಡು ಇದೆ ಅಲ್ವಾ ಕ್ಯಾನ್ ಫಾರ್ಮ್ 2 ಹೈಡ್ರೋಜನ್ ಬಾಂಡ್ಸ್ ವಿತ್ ಅದರ್ ಆಕ್ಸಿಜನ್ ಇನ್ ಐಸ್ ಓಕೆ ಒಂದು ವಾಟರ್ ಮಾಲಿಕ್ಯೂಲ್ ತಗೊಳ್ಳಿ H2O ಎಷ್ಟು ಎರಡು ಹೈಡ್ರೋಜನ್ ಆಟಮ್ ಇದೆ ಅಲ್ವಾ ಅದೇನಾಗಿದೆ ಎರಡು ಹೈಡ್ರೋಜನ್ ಆಟಮ್ ಓಕೆ ಇಟ್ ಕ್ಯಾನ್ ಫಾರ್ಮ್ 2 ಹೈಡ್ರೋಜನ್ ಬಾಂಡ್ಸ್ ವಿತ್ ಅದರ್ ವಾಟರ್ ಮಾಲಿಕ್ಯೂಲ್ ಅಲ್ಲ ಇನ್ನೊಂದು ಐಸ್ ಇದು ಆಕ್ಸಿಜನ್ ಎರಡು ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಆಯ್ತಾ ಎರಡು ಆಯ್ತಾ ಪ್ಲಸ್ ಆಗ್ಲಿಲ್ಲ ಇನ್ನೂ ಇದೆ ಏನಾಗುತ್ತೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಲ್ವಾ ವಾಟರ್ ಮೇಲೆ ಆಕ್ಸಿಜನ್ ಮೇಲೆ ವಾಟರ್ ಮೇಲೆ ಅಲ್ವಾ ಎರಡು ಆಕ್ಸಿಜನ್ ಅಲ್ವಾ H2O ಮೇಲೆ ಎಲ್ಲ ಹೀಗೆ ಬರೀತೀವಿ ಕರೆಕ್ಟಾ ಇಲ್ಲಿ 2 ಪೇರ್ ಇದೆಯಲ್ಲ ಇದೇನಾಗುತ್ತೆ ಈ ಪೇರು ಓಕೆ ವಾಟರ್ ಮಾಲಿಕ್ಯೂಲ್ ಒಂದು ಆಕ್ಸಿಜನ್ ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ ಬೇರೆ ಹೈಡ್ರೋಜನ್ ಆಟಮ್ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಆಟಮ್ ಏನಾಗುತ್ತೆ ಅದ್ರ ಜೊತೆ ಏನಾಗುತ್ತೆ ಓಕೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಆಗುತ್ತೆ ಓಕೆ ಎರಡು ಹೈಡ್ರೋಜನ್ ಫಾರ್ಮ್ ಆಗುತ್ತೆ ಆಮೇಲೆ ಟೋಟಲ್ ಎಷ್ಟಾಯ್ತು 2 + 2 ಎಷ್ಟಾಯ್ತು 4 ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಐಸ್ ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಸ್ಟ್ರಕ್ಚರ್ ಆಫ್ ಐಸ್ ಅದಾಯ್ತಲ್ಲ ಫಸ್ಟ್ ಏನು ಹೈಡ್ರೋಜನ್ ಆಟಮ್ಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಕ್ಯಾನ್ ಫಾರ್ಮ್ 2 ಹೈಡ್ರೋಜನ್ ಬಾಂಡ್ಸ್ ವಿತ್ ಅದರ್ ಆಕ್ಸಿಜನ್ ಇನ್ ಐಸ್ ಸೆಕೆಂಡ್ ಒನ್ 2 lone pair of electrons of oxygen atoms of water molecule can attract okay hydrogen atoms in okay ice ಆಯ್ತಾ ಸೊ ಇದು ಯಾವುದು ನಂಬರ್ ಆಫ್ ಹೈಡ್ರೋಜನ್ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ವಿಚ್ ಆರ್ ದಿ ಫಾಲೋವಿಂಗ್ ಓಕೆ ಕನ್ವರ್ಷನ್ ಆಗ್ಬೇಕದು ಕನ್ವರ್ಷನ್ ಇನ್ವಾಲ್ವ್ ದಿ ಚೇಂಜ್ ಇನ್ ಬೋತ್ ಹೈಬ್ರಿಡೈಸೇಷನ್ ಅಂಡ್ ಶೇಪ್ ಅಲ್ಲ ಫಸ್ಟ್ ನೋಡಿ ಅಮೋನಿಯಾದಿಂದ ಏನ್ ಮಾಡಿದ್ದಾನೆ NH4+ ನೆಕ್ಸ್ಟ್ ಮೀಥೇನ್ ಇಂದ ಏನ್ ಮಾಡಿದ್ದಾನೆ ಓಕೆ C6 ನೆಕ್ಸ್ಟ್ ವಾಟರ್ ಇಂದ ಹೈಡ್ರೋನಿಯಂ ಅಯಾನ್ ನೆಕ್ಸ್ಟ್ BF3 ಇಂದ BF4- ಬೋರಾನ್ ಟೆಟ್ರಾಫ್ಲೂರೋಬೋರೇಟ್ ಓಕೆ ಯಾವುದರಲ್ಲಿ ಹೈಬ್ರಿಡೇಷನ್ ಚೇಂಜ್ ಆಗಿದೆ ಸಿಂಪಲ್ ಹೈಬ್ರಿಡೇಷನ್ ಚೇಂಜ್ ಅಬ್ವಿಯಸ್ ಶೇಪ್ ಚೇಂಜ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ಯಾವುದರಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹಾಕ್ತೀನಿ BF3 ಗೊತ್ತು ನಿಮ್ಗೆ ಓದಿದ್ದೀರಾ ಹೈಬ್ರಿಡೇಷನ್ sp2 ಓಕೆ ಇಲ್ಲಿ BF4- ಒಂದು ಫ್ಲೋರ್ ಮ್ಯಾಡ್ ಆಗುತ್ತೆ BF4- ಆಗುತ್ತೆ ಸೊ ಹೈಬ್ರಿಡೇಷನ್ BF4 ಅಲ್ಲಿ sp3 ಓಕೆ BF3 ಯಾವುದು ಹೈಬ್ರಿಡೇಷನ್ sp2 ಅದೇ ತರ BF4- ಟೆಟ್ರಾಫ್ಲೂರೋಬೋರೇಟ್ ಅಲ್ಲಿ ಹೈಬ್ರಿಡೇಷನ್ ಆಫ್ ಬೋರಾನ್ ಆಟಮ್ ಯಾವುದು sp3 ಹಾಗಾದ್ರೆ sp2 ಇದ್ರ ಗೊತ್ತು ನಿಮಗೆ ಟ್ರಯಾಂಗ್ಯುಲರ್ ಪ್ಲೇನರ್ ಅಲ್ವಾ sp2 ಅಕಾರ್ಡಿಂಗ್ ಟು ವ್ಯಾಲೆನ್ಸ್ ಬಾಂಡ್ ಥಿಯರಿ ಟ್ರಯಾಂಗ್ಯುಲರ್ ಪ್ಲೇನರ್ sp3 ಇದ್ರೆ ಯಾವುದು ಟೆಟ್ರಾಹೆಡ್ರಲ್ ನೋಡಿ
ಹಾಗಾದ್ರೆ ಏನಾಯ್ತು BF3 ಇದ್ದು BF4 ಮೈನಸ್ ಆಗೋ ಏನಾಗುತ್ತೆ ಸೊ ಹೈಬ್ರಿಡೇಷನ್ ಸಹ ಚೇಂಜ್ ಆಗುತ್ತೆ ಸೊ ಮತ್ತೆ ಶೇಪ್ ಸಹ ಚೇಂಜ್ ಆಗುತ್ತೆ ಟ್ರಯಾಂಗ್ಯುಲರ್ ಪ್ಲೇನಾರ್ ಟು ಟ್ರಯಾಂಗ್ಯುಲರ್ ಪ್ಲೇನಾರ್ ಟು ಓಕೆ ಟೆಟ್ರಾಹೆಡ್ರಲ್ ಓಕೆ ಆಯ್ತಲ್ಲ ಕಾರ್ಬನ್ ಆಟಮ್ಸ್ ಇನ್ ಈಥೀನ್ ಆರ್ ನೀವೇ ಹೇಳಿ ನಾನು ಈ ಕ್ವಶನ್ಗೆ ಆನ್ಸರ್ ಹೇಳಲ್ಲ ನೀವೇ ಹೇಳಿ ಈಥೀನ್ ಸ್ಟ್ರಕ್ಚರ್ ಬರೀತೀನಿ CH2 ಓಕೆ ಎಲ್ಲ ಕ್ವಶನ್ ಕಮೆಂಟ್ ಕೇಳಿ ಬಂದಿದ್ದು ಓಕೆ CH2 ಓಕೆ ತುಂಬಾ ಈಸಿ ಕ್ವಶನ್ ಈಥೀನ್ ಸ್ಟ್ರಕ್ಚರ್ ಬರ್ದಿದ್ದೀನಿ ಯಾವಾಗ ಬರ್ದಿದ್ದೆ ಒಂದ್ ಕಡೆ ನಾನು ಯಾವ್ದು ಹೈಬ್ರಿಡೈಸೇಷನ್ ಕಾರ್ಬನ್ ಹೈಬ್ರಿಡೇಷನ್ ಹೇಳ್ಬೇಕು what is hybridization sp2 hybridized ಆಪ್ಷನ್ ಏನ್ ಹೇಳ್ತಿದ್ದೀರಾ ಸೊ ಕರೆಕ್ಟ್ ಅಲ್ವಾ ಕರೆಕ್ಟ್ ಡಬಲ್ ಬಾಂಡ್ ಇದೆ ವೆರಿ ಸಿಂಪಲ್ ಅಲ್ಲ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ sp3 ಡಬಲ್ ಬಾಂಡ್ ಇದ್ರೆ sp2 ಅಲ್ಲ ಟ್ರಿಪಲ್ ಬಾಂಡ್ ಇದ್ರೆ sp ಓಕೆ ಸೊ ಅದು ಯಾವ್ದಾಯ್ತು ಆಪ್ಷನ್ ಎ ಗುಡ್ ಓಕೆ ನೆಕ್ಸ್ಟ್ ವಿಚ್ ಆಫ್ ದಿ ಈಗ ನೋಡಿ ಸ್ವಲ್ಪ ಟಫ್ ಕ್ವಶನ್ ಬರುತ್ತೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಹ್ಯಾಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನಾನು ಇನ್ನೂ ಹೇಳಿದ್ದೀನಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ನೋಡ್ಕೊಂಡ್ ಬನ್ನಿ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಎಲ್ಲ ಬರುತ್ತೆ ಎಲ್ಲ ಆಕ್ಸಿಡೇಷನ್ ಬರುತ್ತೆ ಈಗ ನಿಮ್ಗೆ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ವೆರಿ ಸಿಂಪಲ್ ನಾನು ಡೈರೆಕ್ಟ್ ಆನ್ಸರಿಗೆ ಹೋಗ್ತೀನಿ ಆಯ್ತಾ ಯಾವ್ದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ಬೇಕು ಓಕೆ ಇದೆಲ್ಲ ಯಾವುದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬರೋದು ನೀವು ವೆರಿ ಸಿಂಪಲ್ ನನಗೆ ಎಲ್ಲದೂ ಬೇಡ ನಿಮಗೆ ನೈಟ್ರೋಜನ್ ಓದಿದ್ರೆ ಆಕ್ಸಿಜನ್ ಓದಿದ್ರೆ ಅಷ್ಟೇ ಸಾಕು ಅದು ಗೊತ್ತಿದ್ರೆ ಓಕೆ 8 ಬರಿಬಹುದು 8 2+ ಯಾವ್ದು ಬೇಕಾದ್ರೂ ಬರಿಬಹುದು ಓಕೆ ನೀವೇನು ಓದ್ಕೊಂಡು ಹೇಳಿದ್ದಲ್ಲ ಫಸ್ಟ್ ಮಾಲಿಕ್ಯೂಲ್ ನೋಡ್ಕೊಳ್ಳಿ ಯಾವ್ದು ನಿಮಗೆ ಹೈಡ್ರೋಜನ್ ಹೀಲಿಯಂ ಅಲ್ಲ ಲಿಥಿಯಂ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಇದಿಷ್ಟೇ ಇರೋದು ಇಷ್ಟೇ ನೋಡ್ಕೊಳ್ಳಿ ಇದ್ರ ಗೊತ್ತಿದ್ರೆ ಅದು ಅಯಾನ್ ಯಾವ್ದು ಬೇಕಾದ್ರೂ ಬರಿಬಹುದು ಓಕೆ ಮೈನಸ್ ಕೊಟ್ಟಾಗ ಏನ್ ಮಾಡ್ಬೇಕು ಅಲ್ವಾ ಪ್ಲಸ್ ಅಂತ ಹೇಳಿದ್ರೆ ತೆಗಿಬೇಕು ಮೈನಸ್ ಇದ್ದಾಗ ಯಾರು ಮಾಡಿದ್ರೆ ಇದಷ್ಟೇ ಈಗ ನೋಡಿ ನಾನು ಆನ್ಸರ್ ಹೋಗ್ತೀನಿ ಇಲ್ಲಿ ಆಕ್ಸಿಜನ್ ಅಲ್ಲ ಇದು ಆಮೇಲೆ ತುಂಬಾ ಸಲ ಬರುತ್ತೆ ಆಮೇಲೆ ಬರೀತೀನಿ ನಾನು ಓಕೆ O2- ಓಕೆ ಆಯ್ತಾ ಇಲ್ಲಿ ಅದು ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಸಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ವೆರಿ ಸಿಂಪಲ್ ನೋಡಿ ಒಂದ್ಸಲ ನೈಟ್ರೋಜನ್ ನೀವು ಬರ್ದಿರ್ತೀರಾ ಅಲ್ವಾ ಯಾವುದು ನೈಟ್ರೋಜನ್ N2ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು σ1s2 σ*1s2 ನೋಡಿ σ1s2 σ*1s2 ಸರಿನಾ ಎಷ್ಟು σ2s2 σ*2s2 okay 5 2px2 5 2py2 ಓಕೆ ಕೆಳಗಡೆ ಬರ್ತೀನಿ ಆಗಲಿಲ್ಲ σ2pz/2 ಇದು ನೈಟ್ರೋಜನ್ದು ಓಕೆ ಆಡ್ ಮಾಡಿ ನೈಟ್ರೋಜನ್ ಅಲ್ಲಿ ಎಷ್ಟಿದೆ ಅಟಾಮಿಕ್ ನಂಬರ್ 7 ನೈಟ್ರೋಜನ್ ಮಾಲಿಕ್ಯೂಲ್ 7+7 14 ಆಗ್ಬೇಕಲ್ವಾ ನೋಡಿ 2 2 4 6 8 ಅಲ್ವಾ 10 12 14 14 ಎಲೆಕ್ಟ್ರಾನ್ಸ್ ಇದೆ ನೋಡಿ ಇದು ನೈಟ್ರೋಜನ್ ಇದು ಬುಕ್ ಅಲ್ಲಿ ಇದೆ ನೋಡಿ ನೀವು ಇದು ತಿಳ್ಕೊಂಡ್ರೆ ಉಳಿದಿದ್ದು ನೋಡಿ ನೈಟ್ರೋಜನ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ ಇಲ್ಲ ಎಲ್ಲದರಲ್ಲೂ 2 ಇದೆ ಓಕೆ ಹೈಡ್ರೋಜನ್ ಅಂದ್ರೆ ಏನು 1 ಇರ್ಬೇಕು ಅದು ಅನ್ಪೇರ್ಡ್ ಇದೆ ಎಲ್ಲ ಪೇರ್ ಆಗಿದೆ ನೋಡಿ ಈಗ ನಾನು ಯಾವ್ದು ಬರ್ತೀನಿ ನೆಕ್ಸ್ಟ್ ಇದು ನೈಟ್ರೋಜನ್ ಓಕೆ 8+ ಬರಿಬೇಕು ನಾನು 8+ ಹೇಗೆ ಬರೆಯೋದು 8 2+ ಇದು 8 2+ ಬರಿಬೇಕು ಹೇಗೆ ವೆರಿ ಸಿಂಪಲ್ ನೈಟ್ರೋಜನ್ ಗೊತ್ತಿದ್ರೆ 8 2+ ಬರಿಬಹುದು ಹೇಗೆ 8 2+ ಅಂದ್ರೆ 2 ತೆಗಿಬೇಕು 2 ತೆಗಿಬಿಡಿ ಪ್ಲಸ್ ಇದ್ರೆ ತೆಗಿಬೇಕು ಅಲ್ವಾ ಮೈನಸ್ ಇದ್ರೆ ಆಡ್ ಮಾಡಬೇಕು ಪ್ಲಸ್ ಇದ್ರೆ ತೆಗಿಬೇಕು ಓಕೆ 2 ತೆಗಿಬೇಕು ಎಲ್ಲಿ 2 ತೆಗಿಬಿಟ್ರೆ ಏನಾಗುತ್ತೆ ಇಲ್ಲಿ ಬರ್ದಿದ್ದೀನಲ್ವಾ ಇದು ಏನಿದು 8 2+ ಅಲ್ವಾ 8 2+ ಕರೆಕ್ಟಾ ಮೇಲ್ಗಡೆ ಮಾತ್ರ ಇದೆಯಲ್ಲ ದಟ್ ಇಸ್ 8 2+, ಯಾಕಂದ್ರೆ 8 2+ ಅಂದ್ರೆ 2 ತೆಗಿಬೇಕು ಇಲ್ಲಿಂದ ತೆಗೆದ್ರೆ 0 ಆಯ್ತು ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ ದಟ್ ಇಸ್ 8 2+. ಈ 8 2- ಬರೋದು ಹೇಗೆ 8 2- ಓಕೆ 8 2- ಏನು ಅಂತ ಹೇಳಿದ್ರೆ ಓಕೆ ಇಲ್ಲಿ ನೆಕ್ಸ್ಟ್ 2 ಬರುತ್ತೆ ಯಾವುದು ನೆಕ್ಸ್ಟ್ 5* ಓಕೆ 2px ನಿಮಿಷ 5*
ಓಕೆ 2p1 ಒಂದು ನಿಮಿಷ. ಎಂಟು 2 ಮೈನಸ್ ಅಂದ್ರೆ ಏನು? 8 2 ಮೈನಸ್ ಇಲ್ಲಿ ತನಕ ನೈಟ್ರೋಜನ್ ಕರೆಕ್ಟಾ? ಇಲ್ಲಿ ತನಕ 8, ಇಲ್ಲಿ ತನಕ ನೈಟ್ರೋಜನ್. ಈಗ ಎರಡು ಬರುತ್ತೆ, ಯಾವ್ದು? 5 ಸ್ಟಾರ್ 2px, 5 ಸ್ಟಾರ್ 2p, ಇದು ಆಂಟಿ ಬಾಂಡಿಂಗ್. 5 ಸ್ಟಾರ್ ಬಂದ್ರೆ ಆಂಟಿ ಬಾಂಡಿಂಗ್ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಎರಡದು ಎನರ್ಜಿ ಲೆವೆಲ್ ಸೇಮ್. ಓಕೆ, ನಾನು 2 ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕು ಈಗ, ಕರೆಕ್ಟಾ? ಇಲ್ಲಿ ತನಕ ನೈಟ್ರೋಜನ್, ಈ 2 ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕು. ಎಲ್ಲ ಎಲೆಕ್ಟ್ರಾನ್ ಫಿಲ್ ಮಾಡೋ, ಒಂದ್ ಇಲ್ಲಿ, ಒಂದ್ ಇಲ್ಲಿ. ಯಾಕೆ ಎರಡು ಒಂದ್ ಇಲ್ಲೇ ಇಲ್ಲೇ ಯಾಕೆ ಎರಡು ಇಲ್ಲೇ ಫಿಲ್ ಮಾಡಲಿಲ್ಲ ನಾನು? ಯಾಕೆ ಬುಕ್ ಓಪನ್ ಮಾಡಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೋಡಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇದೆ, ಹಾಕೊಳ್ತಾ ಕುತ್ಕೊಳ್ಳಿಕ್ಕಾಗಲ್ಲ. ಎನರ್ಜಿ ಲೆವೆಲ್ ಡಯಾಗ್ರಾಮ್. ಓಕೆ, ಇಲ್ಲೊಂದು ಫಿಲ್ ಮಾಡ್ಬೇಕು, ಇಲ್ಲೊಂದು ಫಿಲ್ ಮಾಡ್ಬೇಕು. ಅರ್ಥ ಆಯ್ತಾ? ಇಲ್ಲೆರಡು ಫಿಲ್ ಮಾಡಿದ್ಮೇಲೆ ಇಲ್ಲಿ ಫಿಲ್ ಮಾಡಿದ್ಮೇಲೆ ಇನ್ನೊಂದು ಅಲ್ವಾ? ಆಮೇಲೆ ಇನ್ನೆರಡು ಇದ್ರೆ ಇಲ್ಲೊಂದು ಫಿಲ್ ಮಾಡೋ, ಇಲ್ಲೊಂದು ಫಿಲ್ ಮಾಡ್ಬೇಕು. ಓಕೆ, ಹಾಗೆ ಎರಡು ಎನರ್ಜಿ ಲೆವೆಲ್ ಸೇಮ್ ಅಲ್ವಾ? ಒಂದು ಇಲ್ಲಿ ಫಿಲ್ ಮಾಡಿ ಇಲ್ಲಿ ಅನ್ಸರ್ಗಳು ಅಪ್ಲೈ ಮಾಡ್ಬೇಕು. ಓಕೆ, ಅರ್ಥ ಆಯ್ತಾ? ಹಾಗಾದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಿ ಎಷ್ಟು? 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ. ಇಲ್ಲಿ 8 2 ಮೈನಸ್ 8. ಇದು ಅಲ್ಲ, ಯಾಕಂದ್ರೆ ಮುಂದೆ ಆಮೇಲೆ ಬರೀತೀನಿ ನಾನು. O2 2 ಮೈನಸ್ ಇದು 2-3 ಸಲ ಬರುತ್ತೆ ಮುಂದೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಓಕೆ, O2 2 ಮೈನಸ್. ಓಕೆ ಆಯ್ತಾ? O2 2 ಮೈನಸ್ ಇದೆ ಪೆರಾಕ್ಸೈಡ್ ಅಯಾನ್ ಅಂತ, ಅದು ಆಮೇಲೆ ಬರೀತೀನಿ ನಾನು, ಬರುತ್ತೆ ಆಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಕರೆಕ್ಟಾ? ಏನೋ ಡೌಟ್ ಇದೆಯಾ ಏನಾದ್ರು? ಏನು ಡೌಟ್ ಇಲ್ಲ? ಹಾಗಾದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಗೊತ್ತಾಯ್ತಲ್ಲ 19. ಓಕೆ, ನೆಕ್ಸ್ಟ್ ಯಾವ್ದು ಹೋಗ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಆಯ್ತಲ್ಲ? ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ದಿ ಹೈಯೆಸ್ಟ್ ಬಾಂಡ್ ಆರ್ಡರ್? ನನಗೆ ಇದೇ ಬೇಕಿದು, ಅದಕ್ಕೆ ನಾನು ರಿಟೈನ್ ಮಾಡ್ಕೊಂಡೆ, ಪುನಃ ಬರಿಬೇಕಲ್ವಾ? ಯಾವ್ದ್ರಲ್ಲಿ ಹೈಯೆಸ್ಟ್ ಬಾಂಡ್ ಆರ್ಡರ್ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ಓಕೆ, ಯಾವ್ದು ಅಂತ ಹೇಳಿದ್ರೆ ನೈಟ್ರೋಜನ್. ಹೇಗೆ ಗೊತ್ತಾಯ್ತು ನಂಗೆ ನೈಟ್ರೋಜನ್ ಅಂತ? ನಾನು ಅಪ್ ಟು ನೈಟ್ರೋಜನ್ ತನಕ ಕ್ಲಿಯರ್ ಮಾಡ್ಕೊಳ್ತೀನಿ. ನೈಟ್ರೋಜನ್ ಮೇಲೆಲ್ಲ ಬರೀತೀನಿ, ಜಾಗ ಇದೆಯಲ್ಲ ಇದು, ಅದು ಬರಿಬೇಕು ಮೇಲ್ಗಡೆ. ಸಿಗ್ಮಾ ಓಕೆ 2pz2 ಅಲ್ವಾ? ಇದು ನೈಟ್ರೋಜನ್ ಆಗಲೇ ಬರ್ತಿದೆ. ಇದು ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೈಟ್ರೋಜನ್ ಅಂದ್ರೆ ಯಾವುದು? ನೈಟ್ರೋಜನ್ ಮಾಲಿಕ್ಯೂಲ್ಸ್. ನೈಟ್ರೋಜನ್ ಕಾನ್ಫಿಗರೇಷನ್ ಗೊತ್ತಲ್ಲ, 1s2 2s2 2p3. ಇದು ನಾನು ಬರೀತಾ ಇರೋದು ಯಾವುದು? ಮಾಲಿಕ್ಯೂಲ್ ಆರ್ಬಿಟಲ್ ಥಿಯರಿ. ಓಕೆ, ನೈಟ್ರೋಜನ್ ಮಾಲಿಕ್ಯೂಲ್ಸ್. ಓಕೆ, ಇದು ನೈಟ್ರೋಜನ್ ಕಾನ್ಫಿಗರೇಷನ್ ನೋಡಿ. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದಾಯ್ತು, ಹೈಯೆಸ್ಟ್ ಅಂತ ಹೇಗೆ ಗೊತ್ತಾಯ್ತು? ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಫಾರ್ಮುಲಾ ಇದೆ. ಬಾಂಡ್ ಆರ್ಡರ್ ಈಕ್ವಲ್ ಟು half into okay number of electrons in bonding molecular orbital, number of electrons in anti-bonding molecular orbital. Okay, you calculate ಮಾಡಿ. Okay, half number of electrons in bonding ಅಂದ್ರೆ ಸ್ಟಾರ್ ಇಲ್ಲ, ಕೆಳಗಡೆ ಇರುವುದು. ಸ್ಟಾರ್ ಇದ್ರೆ ಓಕೆ ಆಂಟಿ ಬಾಂಡಿಂಗ್. ನೋಡಿ ಈಗ ಬಾಂಡಿಂಗ್ ಯಾವ್ದಿಲ್ಲ? 2 4 ಆಯ್ತು ಅಲ್ವಾ? 6 8 10 ಎಷ್ಟಾಯ್ತು ಬಾಂಡಿಂಗ್ ಅಲ್ಲಿ? 10. ಆಂಟಿ ಬಾಂಡಿಂಗ್ ಅಂತ ಹೇಳಿದ್ರೆ ಸ್ಟಾರ್ ಇರುವುದು. ಸ್ಟಾರ್ ಅದ್ರಲ್ಲಿ ಸ್ಟಾರ್ ಇರೋದು ಒಂದು ಇದು, ಇನ್ನೊಂದು ಇದು ಅಲ್ಲ? ಕರೆಕ್ಟಾ? ಬರೀ ಎಷ್ಟಾಯ್ತು? 2 + 2 ಎಷ್ಟಾಯ್ತು? 4. ಏನೋ ಡೌಟ್ ಇದ್ರೆ ಕೇಳಿ. ಓಕೆ, ಎಷ್ಟಾಯ್ತು? 10 - 4 6 6/3 6/2 ಎಷ್ಟಾಯ್ತು? 3. ನೋಡಿ 3. ವೆರಿ ಸಿಂಪಲ್. ಬಾಂಡ್ ಆರ್ಡರ್ ಎಷ್ಟಾಯ್ತು ಹಾಗಾದ್ರೆ? 3. ಇನ್ನೊಂದು ಸಿಂಪಲ್ ಐಡಿಯಾ ಹೇಳ್ತೀನಿ ನಾನು, ವೆರಿ ಸಿಂಪಲ್ ಐಡಿಯಾ. ಓಕೆ, ಬಾಂಡ್ ಆರ್ಡರ್ ಅಂದ್ರೆ ಏನು? ಸಿಂಪಲ್ ಡೆಫಿನೇಷನ್. ಎರಡು ಆಟಮ್ ಮಧ್ಯೆ ಏನು ಬಾಂಡ್ ಇದೆ, ದಟ್ ಇಸ್ ಕಾಲ್ಡ್ ಬಾಂಡ್ ಆರ್ಡರ್. ಒನ್ ಆಫ್ ದಿ ಡೆಫಿನೇಷನ್. ನೈಟ್ರೋಜನ್ ಮಾಲಿಕ್ಯೂಲ್ ಹೇಗೆ ಬರೀತೀರಾ? N ಟ್ರಿಪಲ್ ಬಾಂಡ್ N, ಬಾಂಡ್ ಆರ್ಡರ್ 3. ಆಕ್ಸಿಜನ್ ಹೇಗೆ ಬರೀತೀರಾ? O ಡಬಲ್ ಬಾಂಡ್ O. ಇಲ್ಲಿ ಬಾಂಡ್ ಆರ್ಡರ್ ಎಷ್ಟು? ಓಕೆ, ಬಾಂಡ್ ಆರ್ಡರ್ ಇಲ್ಲಿ 3, ಇಲ್ಲಿ ಬಾಂಡ್ ಆರ್ಡರ್ 2. ಹೀಲಿಯಂ ಮಧ್ಯೆ ಬಾಂಡೇ ಇಲ್ಲ. ಓಕೆ, 0. ಓಕೆ, ಆಯ್ತಾ? ಹೀಲಿಯಂ ಪ್ಲಸ್ ಅಲ್ಲಿ ವೆರಿ ಸಿಂಪಲ್. ಹೀಲಿಯಂ ಕಾನ್ಫಿಗರ್. ಹೀಲಿಯಂ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 2. ಕರೆಕ್ಟಾ? ಹೀಲಿಯಂ ಮಾಲಿಕ್ಯೂಲ್ ಅಲ್ಲಿ 4. ಅಂದ್ರೆ ಏನಾಯ್ತು? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2. ನೋಡಿ ಹೀಲಿಯಂ ಮಾಡ್ತಾ ಇರೋದು ಆಪ್ಷನ್ ಸಿ ಮಾಡ್ತಾ ಇರೋದು. ಈಗ ಸಿ ಮಾಡ್ತಾ ಇರೋದು. ಫಾರ್ಮುಲಾ ಯೂಸ್ ಮಾಡಿ. ಬಾಂಡ್ ಆರ್ಡರ್ ಈಕ್ವಲ್ ಟು ಹಾಫ್. ಓಕೆ, ನಂಬರ್ ಆಫ್ ಬಾಂಡಿಂಗ್ ಎಷ್ಟಿದೆ? 2.
ಆಂಟಿ ಬಾಂಡಿಂಗ್ ಎಷ್ಟಿದೆ 2, 2 ಮೈನಸ್ ಎಷ್ಟಾಯ್ತು 0 ನೋಡಿ, ಬಾಂಡ್ ವಾಟರ್ 0. ಓಕೆ ಸರಿನಾ? ಡಿ ಮಾಡ್ತಾ ಇರೋದು ಡಿ ಡಿ ಓಕೆ. ಡಿ ಹೀಲಿಯಂ ಪ್ಲಸ್, ಪ್ಲಸ್ ಅಂದ್ರೆ ಏನು? 1 ತೆಗಿಬೇಕು, ಕರೆಕ್ಟಾ? 1 ತೆಗೆದ್ಬಿಡಿ, 1 ತೆಗೆದ್ಬಿಟ್ರೆ ಏನಾಯ್ತು ಇಲ್ಲಿ? 1 ತೆಗೆದ್ಬಿಟ್ರೆ ಇಲ್ಲಿ 1 ಆಯ್ತು. ನಾನು ಪುನಃ ಬರೆಯಲ್ಲ. ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s1 ಅಲ್ಲ ಪ್ಲಸ್ 1 He2 ಪ್ಲಸ್ He2 ಏನು? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2. ಇದು 1 ತೆಗಿಬೇಕು ಅಂದ್ರೆ ಎಷ್ಟಾಯ್ತು? ಬಾಂಡ್ ಆರ್ಡರ್ ಈಕ್ವಲ್ ಟು ಓಕೆ ಹಾಫ್ ನಂಬರ್ ಆಫ್ ಬಾಂಡಿಂಗ್ ಇಷ್ಟು 2. ಓಕೆ ಸರಿನಾ? ಇಲ್ಲಿ ಪ್ಲಸ್ 1 ಅಂತ ಹೇಳಿದ್ರೇನು? ಪ್ಲಸ್ 1 ಅಂತ ಹೇಳಿದ್ರೆ ಏನು ತೆಗಿಬೇಕು ಅಂದ್ರೆ ಎಷ್ಟಾಯ್ತು? 1 ಅಲ್ವಾ? 2 ಮೈನಸ್ 1 ಅಲ್ಲಿ 1 ಹಾಫ್ ಆಯ್ತು, ಸರಿನಾ? ಹಾಫ್ ಅಲ್ವಾ? ಬಾಂಡ್ ಆರ್ಡರ್ ಹಾಫ್ ನೋಡಿ ಇಲ್ಲಿ ಇದರಲ್ಲಿ ಅದರಲ್ಲಿ He ಪ್ಲಸ್ ಅಲ್ಲಿ ಹಾಫ್ ಬಾಂಡ್ ಆರ್ಡರ್ ಗೊತ್ತಾಗಿದ್ಯಾ? ಬಾಂಡಿಂಗ್ ಎಷ್ಟು? 2, ಆಂಟಿ ಬಾಂಡಿಂಗ್ 1. 2 ಮೈನಸ್ 1 ಅಂದಷ್ಟು 1 ಅಂದ್ರೆ ಹಾಫ್ ನೋಡಿ. ಎನಿ ಡೌಟ್? ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಹೇಗೆ ಬರೀತೀರಾ? O ಡಬಲ್ ಬಾಂಡ್ O ಕರೆಕ್ಟ್ ಎರಡು. ಅದು ಈ ತರ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಮೇಲೆ ಹೇಳ್ತೀನಿ ನಾನು. ಓಕೆ O2 ಇನ್ನು ಬರುತ್ತೆ ನೆಕ್ಸ್ಟ್. ಆಕ್ಸಿಜನ್ ಬರೆಯೋದು ಇದೇ ತರ ಬರುತ್ತೆ, ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಓಕೆ ಎನಿ ಡೌಟ್? ನೆಕ್ಸ್ಟ್ ಕ್ವಶನ್, ವಿಚ್ ಆರ್ ದಿ ಫಾಲೋಯಿಂಗ್ ಇಸ್ ಎ ಡಯಾಮ್ಯಾಗ್ನೆಟಿಕ್? ಓಕೆ ಯಾವ್ದು ಕೊಟ್ಟಿರೋದು ಕೆಳಗೆ ಡಯಾಮ್ಯಾಗ್ನೆಟಿಕ್ ಅಂದ್ರೆ ಇದೇ ತರ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಓಕೆ ಯಾವ್ದ್ರಲ್ಲಿ ಓಕೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯೋ ಅದು ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಆಕ್ಚುಲಿ ಹೈಡ್ರೋಜನ್ ಏನು? ಹೈಡ್ರೋಜನ್ ಸಿಗ್ಮಾ 1s2 He2 ಪ್ಲಸ್ ಇದೆ, ಅದಕ್ಕೆ ಸಿಗ್ಮಾ 1s1 ನೋಡಿ. ಸಿಗ್ಮಾ 1s1 ಹೈಡ್ರೋಜನ್ ಏನು? ಸಿಗ್ಮಾ 1s2 ಕಾನ್ಫಿಗರೇಷನ್. ಇಲ್ಲಿ H2 ಪ್ಲಸ್ ಇದೆ, H2 ಪ್ಲಸ್ ಇದೆ, 1 ತೆಗಿಬೇಕು. ಸಿಗ್ಮಾ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಪ್ಯಾರಾಮ್ಯಾಗ್ನೆಟಿಕ್. ಓಕೆ ನೆಕ್ಸ್ಟ್ ಯಾವ್ದು ಕೇಳಿದ್ದಾನು? ಡಯಾಮ್ಯಾಗ್ನೆಟಿಕ್ ಅಲ್ವಾ? ಆಕ್ಸಿಜನ್ ನೋಡಿ, ಆಕ್ಸಿಜನ್ ಈಗ ಬರೀತೀನಿ ನೋಡಿ. ಆಕ್ಸಿಜನ್ ಓಕೆ ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಓಕೆ ಸೇಮ್ ಸಿಗ್ಮಾ 2s2 ಸಿಗ್ಮಾ ಸಾರಿ ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಕರೆಕ್ಟಾ? ನೆಕ್ಸ್ಟ್ ಸಿಗ್ಮಾ 2pz2 pi 2px2 pi 2py2 ಓಕೆ pi star 2px1 pi star 2py1 ಆಡ್ ಮಾಡಿ 16 ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ. ಏನು ವ್ಯತ್ಯಾಸ ಏನ್ ಹೇಳಿ? ಇದು ಮತ್ತೆ ನೈಟ್ರೋಜನ್ ಏನೋ ಒಂದು ವ್ಯತ್ಯಾಸ ಇದೆ, ಏನ್ ಹೇಳಿ? ಇದು ಇಂಟರ್ಚೇಂಜ್ ಆಗತ್ತೆ. ಓಕೆ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೆರಡು ಆದ್ಮೇಲೆ ಇದು ಬರುತ್ತೆ ಇಲ್ಲಿ ನೈಟ್ರೋಜನ್ ಅಲ್ಲಿ. ಓಕೆ N2ದಲ್ಲಿ ಇದಾಗಲ್ಲ, ಇದು ಫಸ್ಟ್ ಬರುತ್ತೆ. ಓಕೆ ಇದೆರಡು ಮುಂಚೆ ಫಸ್ಟ್ ಬರುತ್ತೆ ನೋಡಿ. ದಟ್ ಒನ್ ಆಫ್ ದಿ ಡಿಫರೆನ್ಸ್ ಯಾವ್ದು ನೈಟ್ರೋಜನ್ ಮತ್ತು ಆಕ್ಸಿಜನ್ ಬರೆಯುವಾಗ. ಓಕೆ ಇಲ್ಲಿ ಆಕ್ಸಿಜನ್ ನೋಡಿ, ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ, ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಆಕ್ಸಿಜನ್ ಸಹ ಪ್ಯಾರಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಲಿಥಿಯಂ ಏನು? ಲಿಥಿಯಂ ಅಲ್ಲಿ ಎಲೆಕ್ಟ್ರಾನ್ 3 ಅಲ್ಲ, ಲಿಥಿಯಂ ಮಾಲಿಕ್ಯೂಲ್ 6. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ, ಇದು ಆಪ್ಷನ್ ಸಿ. ಏನಾಗುತ್ತೆ? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಯಾವ್ದು? ಸಿಗ್ಮಾ 2s2 ಕರೆಕ್ಟ್ ನೋಡಿ. 2 ಪ್ಲಸ್ ಅಂದ್ರೆ ಇಲ್ಲಿ ತನಕ ಮಾತ್ರ ಬರೀಬೇಕಷ್ಟೇ, ಇಲ್ಲಿ ತನಕ ಮಾತ್ರ ಲಿಥಿಯಂ. ಓಕೆ ನೋಡಿ, ಇದು ಡಯಾಮ್ಯಾಗ್ನೆಟಿಕ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ನೆಕ್ಸ್ಟ್ ಹೀಲಿಯಂ He2 ಪ್ಲಸ್. ಓಕೆ He2 ಪ್ಲಸ್ He ಗೊತ್ತು ನಿಮ್ಗೆ. He ಏನು? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಅಂದ್ರೆ 1 ತೆಗಿಬೇಕು. ಅಂದ್ರೆ ಏನಾಯ್ತು? ಸಿಗ್ಮಾ ಸ್ಟಾರ್ 1s1 ಆಂಟಿ ಬಾಂಡ್ ಇರೋ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ. ಹಾಗಾದ್ರೆ ಇದೆಲ್ಲ ಪ್ಯಾರಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಯಾವುದು? ಆಪ್ಷನ್ ಸಿ, ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ನೋಡಿ. ಓಕೆ
ಎನಿ ಡೌಟ್? ಯಾವುದು ಆಪ್ಷನ್ ಸಿ. ಓದ್ಕೊಂಬಂದ್ರೆ ಮಾತ್ರ ಗೊತ್ತಾಗತ್ತೆ, ಮುಂಚೆ ಹೇಳ್ತಾ ಇದ್ದೀನಿ, ಓದ್ಕೊಂಬಂದ್ರೆ ಮಾತ್ರ. ಯಾರು ಓದ್ಕೊಂಬಂದ್ರೆ ಅವ್ರಿಗೆ ಅರ್ಥ ಆಗತ್ತೆ ಇದು, ಇಲ್ಲಾಂದ್ರೆ ಏನು ಅವ್ರಿಗೆ ಗೊತ್ತಾಗಲ್ಲ. ಓಕೆ, ನಾನು ಇನ್ನೇನು ಹೇಳಿದ್ದೀನಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ನೋಡ್ಕೊಂಡ್ ಬನ್ನಿ ಅಂತ ಎರಡೆರಡು ಸಲ. ಓಕೆ, ನೆಕ್ಸ್ಟ್ for a stable molecule value of bond order must be 0, positive, negative. There is no relationship between stability and bond order. ಯಾವುದು? ಫಾರ್ ಎ ಸ್ಟೇಬಲ್ ಮಾಲಿಕ್ಯೂಲ್ ಸ್ಟೇಬಲ್ ಆಗಿರ್ಬೇಕಿದ್ರೆ ಬಾಂಡ್ ಆರ್ಡರ್ ಏನಾಗಿರ್ಬೇಕು? ವೆರಿ ಸಿಂಪಲ್, ಬಾಂಡ್ ಆರ್ಡರ್ ಆಲ್ವೇಸ್ ಪಾಸಿಟಿವ್ ಇರಬೇಕು. ಓಕೆ, ಯಾಕಂದ್ರೆ ಫಾರ್ಮುಲಾ ಗೊತ್ತು, ಬಾಂಡ್ ಆರ್ಡರ್ ಈಕ್ವಲ್ ಟು ಓಕೆ ಹಾಫ್ NA ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನಿಕ್ ಬಾಂಡಿಂಗ್, ನಂಬರ್ ಆಫ್ ಎಲೆಕ್ಟ್ರಾನಿಕ್ ಆಂಟಿ ಬಾಂಡಿಂಗ್ ಅಲ್ವಾ? ಅಲ್ಲಿ ಏನಿರ್ಬೇಕಂದ್ರೆ ಯಾವತ್ತು NB ಮಸ್ಟ್ ಬಿ ಗ್ರೇಟರ್ ದ್ಯಾನ್ NA. ಓಕೆ, ಬಾಂಡ್ ಆರ್ಡರ್ ಪಾಸಿಟಿವ್ ಇರಬೇಕಿದ್ರೆ ಏನಿರಬೇಕು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಓಕೆ, ಲೋ ರೇಂಜ್ ಲೆವೆಲ್ ಇರೋದು ಅದು ಜಾಸ್ತಿ ಇರಬೇಕು ಇನ್ ಕಂಪೇರ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್. ಆಂಟಿ ಬಾಂಡಿಂಗ್ ಸ್ಟಾರ್ ಆಗ್ತೀವಿ, ಈಗ ತುಂಬಾ ಸಲ ಬರದೆ ನೋಡಿ ಸ್ಟಾರ್ ಅಂತ, ಸಿಗ್ಮಾ ಸ್ಟಾರ್ ಅಂತ. ಓಕೆ ಅಲ್ವಾ? ಸೊ ಆಗ ಬಾಂಡ್ ಆರ್ಡರ್ ಪಾಸಿಟಿವ್ ಇದ್ದೆ ಏನು ಮಾಲಿಕ್ಯೂಲ್ ಸ್ಟೇಬಲ್. ಓಕೆ, ಬಿ. ನೆಕ್ಸ್ಟ್, the number of anti-bonding electrons in O2 minus O2 2 minus peroxide ion on the basis of molecular orbital theory. ಈಸಿ ಬರೆಯೋದು. ಓಕೆ, ಆಕ್ಸಿಜನ್ ನಾನೀಗ ಬರ್ದೆ ನಾನು ಎಲ್ಲ, ಈಗ ಆಕ್ಸಿಜನ್ ಬರೆದ್ರೆ O2 2 ಮೈನಸ್ ಇನ್ನೆರಡು ಆಡ್ ಮಾಡಿ. ಆಕ್ಸಿಜನ್ ಬುಕ್ಕಲ್ಲಿ ಇದೆ, O2 2 ಮೈನಸ್ ಬರೋದು ಹೇಗೆ? ಇನ್ನೆರಡು ಆಡ್ ಮಾಡಿ. ಓಕೆ ನೋಡಿ, ಈಸಿ ನೋಡಿ. ಆಕ್ಸಿಜನ್ ಏನು ಸಿಗ್ಮಾ 1:, ಸಿಗ್ಮಾ ಸ್ಟಾರ್ 1:, ಅಲ್ವಾ? ಸಿಗ್ಮಾ 2:, ಸಿಗ್ಮಾ ಸ್ಟಾರ್ 2:, ನೆಕ್ಸ್ಟ್ ಯಾವ್ದು ಬರಬೇಕು? ಸಿಗ್ಮಾ 2pz ಅಲ್ವಾ? ನೆಕ್ಸ್ಟ್ ಪೈ 2px2, ಪೈ 2py2 ಆಯ್ತಾ? ನೆಕ್ಸ್ಟ್ ನಿಮಿಷ ಪೈ ಸ್ಟಾರ್ 2px1, ಪೈ ಸ್ಟಾರ್ 2py1. ಇದ್ಯಾವ್ದು? ಇದು ಆಕ್ಸಿಜನ್. ಕರೆಕ್ಟ್ ಆಗಿ ಬರ್ತಾರ, ಆಕ್ಸಿಜನ್ ಬರ್ದಿದ್ದು, ಇದು ಆಕ್ಸಿಜನ್. ಈಗ ಏನು O2 2 ಮೈನಸ್, ಆಕ್ಸಿಜನ್ ಅಂದ್ರೆ O2 ಮೇಲ್ಗಡೆ ಏನಿಲ್ಲ. O2 2 ಮೈನಸ್ ಅಂದ್ರೆ ಯಾವ್ದು? ಪೆರಾಕ್ಸೈಡ್ ಅಯಾನ್ ಅಂತ. ಇನ್ನೆರಡು ಆಡ್ ಮಾಡ್ಬೇಕು. ಹೇಗೆ ಆಡ್ ಮಾಡೋದು ನಾನು ಆಗಲೇ ಹೇಳಿದ್ದೀನಿ. ಇದೆರಡದು ಎನರ್ಜಿ ಲೆವೆಲ್ ಸೇಮ್. ಒಂದು ಇಲ್ಲೇ ಆಡ್ ಆಗುತ್ತೆ ಅಲ್ವಾ? ಇಲ್ಲಿ ತನಕ ಏನು O2. ಈಗ 2 ಮೈನಸ್ ಅಂದ್ರೆ ಮೈನಸ್ ಅಂದ್ರೆ ಆಡ್ ಮಾಡ್ಬೇಕು, ತೆಗಿಯೋದಲ್ಲಪ್ಪ ಎರಡು. ಆಗ ಏನಾಯ್ತು? ಇನ್ನೆರಡು ಆಡ್ ಮಾಡ್ಬೇಕು. ಒಂದು ಇನ್ನೊಂದು ಇಲ್ಲ ಆಡ್ ಆಗುತ್ತೆ, ಇನ್ನೊಂದು ಇಲ್ಲ ಆಡ್ ಆಗುತ್ತೆ ಅಲ್ವಾ? ಏನಾಯ್ತು ಇಲ್ಲಿ? ನೆಕ್ಸ್ಟ್ ಇಲ್ಲಿ 2 1 ಇತ್ತು, 2 ಆಯ್ತು, ಇನ್ನೊಂದು ಇಲ್ಲಿ. ಓಕೆ, ಈಗ ಒಂದು ಕ್ವಶನ್ ಕೇಳಿದ್ದೇನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಓಕೆ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ ಮಾಡ್ಬೇಕು. ನೋಡಿ ಎಷ್ಟೆಷ್ಟು ಪೇರ್ ಇದೆ ನೋಡಿ. ಒಂದು ಪೇರ್ ಸ್ಟಾರ್ ಇದ್ದದೆಲ್ಲ ಆಂಟಿ ಬಾಂಡಿಂಗ್, 2 ಪೇರ್ ನೋಡಿ, ಅಂಡರ್ಲೈನ್ ಮಾಡಿದ್ ನೋಡಿ. ಅವ್ನು ನಂಬರ್ ಆಫ್ ಓಕೆ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ ಕೇಳಿದ್ದಾನೆ ನೋಡಿ. ಎಷ್ಟು? ಇಲ್ಲಿ 2 ಇದೆ, ಇಲ್ಲಿ 2, ಒಂದು ಪೇರು, ಇಲ್ಲಿ 3ನೇ ಪೇರ್, 4ನೇ ಪೇರ್. ಟೋಟಲ್ ಎಷ್ಟಿದೆ ಹಾಗಾದ್ರೆ? ಓಕೆ 4. ಓಕೆ, ಆಂಟಿ ಬಾಂಡಿಂಗ್ ಅಂದ್ರೆ ಸ್ಟಾರ್, ನೆನ್ಪಿಟ್ಕೊಳ್ಳಿ ಸ್ಟಾರ್. ಓಕೆ, ಆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದ್ರೆ 8 ಅಂತ ಬರೀಬಹುದು, 8 ಅಂತ ಬರೀಬಹುದಿತ್ತು. ಅವ್ನು ಪೇರ್ ಕೇಳಿದ್ದಾನೆ, 4 ಪೇರ್ ಇದೆ ಅಲ್ವಾ? ಸರಿನಾ? ಓಕೆ ಸರಿನಾ? ಡೌಟ್ ಇದೆಯಾ? ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನಾನು ನೆಕ್ಸ್ಟ್ ಕ್ವಶನ್ ಏನು? ಕ್ಯಾಲ್ಕುಲೇಟ್ ದಿ ಬಾಂಡ್ ಆರ್ಡರ್ ಆಫ್ ಸೂಪರ್ ಆಕ್ಸೈಡ್ ಅಯಾನ್. O2 2 ಮೈನಸ್ ಅಂದ್ರೆ ಏನು? ಪೆರಾಕ್ಸೈಡ್. O2 ಮೈನಸ್ ಅಂದ್ರೆ ಏನು? O2 ಮೈನಸ್ ಅಂದ್ರೆ ಏನು? ದಟ್ ಇಸ್ ಕಾಲ್ಡ್ ಸೂಪರ್ ಆಕ್ಸೈಡ್ ಅಯಾನ್. ಸೂಪರ್ ಆಕ್ಸೈಡ್ ಅಂತ ಏನು ಹೇಳ್ತೀವಿ? ಸೂಪರ್ ಆಕ್ಸೈಡ್ ಅಯಾನ್ ಬರೆಯೋದು ಹೇಗೆ? ವೆರಿ ಸಿಂಪಲ್. ಆಗ ಆಕ್ಸಿಜನ್ ಬರ್ದೆ ನಾನು, ಆಕ್ಸಿಜನ್ ಬರ್ದೆ ಕರೆಕ್ಟಾ? ಆಕ್ಸಿಜನ್ ಏನಿತ್ತಪ್ಪ? ಆಕ್ಸಿಜನ್ ಏನಿತ್ತು? ಇಲ್ಲಿ 1, ಇಲ್ಲಿ 1 ಇತ್ತು, ಸರಿನಾ? ಇದು ಆಕ್ಸಿಜನ್. ಈಗ O2 ಮೈನಸ್ ಒಂದು ಮಾತ್ರ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕು ಆಕ್ಸಿಜನ್ಗೆ. O2 2 ಮೈನಸ್ ಅಂದ್ರೆ ಏನ್ ಮಾಡ್ತಿದ್ರಿ? ಆಗ O2 2 ಮೈನಸ್ ಇಲ್ಲೊಂದು ಬರ್ದೆ, ಇಲ್ಲೊಂದು 2 2 ಆಗ್ತಿತ್ತು. ಈಗ O2 ಮೈನಸ್ ಅಲ್ಲ, ಒಂದು ಮಾತ್ರ. ಆಗ ಏನಾಯ್ತು ಅಂದ್ರೆ ಇಲ್ಲಿ ಮಾತ್ರ ಆಡ್ ಮಾಡ್ತೀವಿ ಅಲ್ವಾ? ಇಲ್ಲಿ ಏನಾಯ್ತು ಈಗ? 2 ಅಷ್ಟೇ.
ಒಂದು ಮಾತ್ರ O2 ಮೈನಸ್ ಅಂದ್ರೆ ಏನು, ಸೂಪರ್ ಆಕ್ಸೈಡ್ ಅಯಾನ್. ಈಗ ಏನ್ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ರೆ ಫಾರ್ಮುಲಾ ಗೊತ್ತು, ಬಾಂಡ್ ಆರ್ಡರ್ ಈಕ್ವಲ್ ಟು ಓಕೆ ಹಾಫ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್. ಫಾರ್ಮುಲಾ ಯೂಸ್ ಮಾಡಿ ಕೌಂಟ್ ಮಾಡಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಡಿ ಸ್ಟಾರ್ ಇದ್ದಿದ್ದು ಸ್ಟಾರ್ 2 4 6 8 10 ಅಲ್ವಾ, ಕರೆಕ್ಟಾ? 10 ಸರಿನಾ? ಮೈನಸ್ ಆಂಟಿ ಬಾಂಡಿಂಗ್ ನೋಡಿ 2 4 ಓಕೆ 6 ಪ್ಲಸ್ 1 7 ಕರೆಕ್ಟಾ? ಈಸಿ ನೋಡಿ ಕ್ವಶನ್, ಅದು ಕೇಳಿದ್ದು ನಿಮ್ಗೆ ಗೊತ್ತಿರ್ಬೇಕು. ಆಗ 10 ಮೈನಸ್ 7 ಅಂದ್ರೆ 3 ಅಲ್ವಾ? ಇಲ್ಲಿ ಕೆಳಗಡೆ 1/2 ಇದೆ, 3/2 ಎಷ್ಟಾಯ್ತು? 1.5. ಹಾಗಾದ್ರೆ ಬಾಂಡ್ ಆರ್ಡರ್ ಎಷ್ಟಾಯ್ತು? 1.5. ಆಪ್ಷನ್ ಎ. ಓಕೆ, ಆಪ್ಷನ್ ಎ ಸರಿನಾ? ನೆಕ್ಸ್ಟ್ ಕ್ವಶನ್. The correct statement regard to the H2 plus and H2 minus. Okay. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ನಾನು ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀನಿ. ಹೈಡ್ರೋಜನ್ ಇದು ಸಿಗ್ಮಾ 1s2. ಓಕೆ, H2 ಪ್ಲಸ್ ಪ್ಲಸ್ ಅನ್ನು ತೆಗಿಬೇಕು. H2 ಪ್ಲಸ್ ಇದು ಎಷ್ಟಾಯ್ತು? ಸಿಗ್ಮಾ 1s1. H2 ಮೈನಸ್ ಇದು ಒಂದು ಆ್ಯಡ್ ಮಾಡಬೇಕು. ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s1. ಕರೆಕ್ಟಾ? ಏನು ಡೌಟ್ ಇದೆಯಾ? ನೋಡಿ, H2 ಮೈನಸ್ ಅಂದ್ರೆ ಅದು ಒಂದು ಆ್ಯಡ್ ಮಾಡಬೇಕು. ಸಿಗ್ಮಾ 1s2 2 ಆಗಿದೆ. ಇದು ಹೈಡ್ರೋಜನ್, ಇದು ಸಿಗ್ಮಾ 1s2. H2 ಪ್ಲಸ್ ಇದರಿಂದ ಒಂದು ತೆಗೀರಿ. ಓಕೆ, H2 ಮೈನಸ್ ಒಂದು ಆ್ಯಡ್ ಮಾಡಬೇಕು. ಒಂದು ಆಲ್ರೆಡಿ 2 ಇದೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಏನಾಗುತ್ತೆ? ಆಂಟಿ ಬಾಂಡಿಂಗ್ ಹೋಗುತ್ತೆ. ಸಿಗ್ಮಾ ಸ್ಟಾರ್ ನೆಕ್ಸ್ಟ್ ಬರೋದು ಸಿಗ್ಮಾ 1s ಆದ್ಮೇಲೆ ನೆಕ್ಸ್ಟ್ ಬರೋದು ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s ಅಂದ್ರೆ ಸಿಗ್ಮಾ ಸ್ಟಾರ್ 1s ಆಯ್ತು. ಬಾಂಡ್ ಆರ್ಡರ್ ನೋಡಿ, ನನಗೆ ಇದು ಬೇಡ, ಇದು ಬೇಡ, ಮೇಲ್ಗಡೆ ಬೇಡ. ಅವ್ನು ಕೊಟ್ಟಿದ್ದು H2 ಪ್ಲಸ್ ಮತ್ತೆ H2 ಮೈನಸ್. ಓಕೆ, ಈಗ ನಾನು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಾಂಡ್ ಆರ್ಡರ್ ಫಾರ್ಮುಲಾ ಬರೆಯಲ್ಲ ಪದೇ ಪದೇ. ಬಾಂಡ್ ಆರ್ಡರ್ ಈಕ್ವಲ್ ಟು ಹಾಫ್ ಇಂಟು ಏನ್ ಬರುತ್ತೆ ಇಲ್ಲಿ 1 ಮೈನಸ್ 0 ಎಷ್ಟಾಯ್ತು? ಹಾಫ್ ಅಲ್ವಾ? ಇದು ಅಷ್ಟೇ. ಬಾಂಡ್ ಆರ್ಡರ್ ಈಕ್ವಲ್ ಟು ಹಾಫ್. ಓಕೆ, 2 ಮೈನಸ್ 1. ಎರಡರದ್ದು ಬಾಂಡ್ ಆರ್ಡರ್ ಸೇಮ್. ಕರೆಕ್ಟ್ ಮಾಡಿದ್ದು? ಇಲ್ಲಿ ಆಂಟಿ ಬಾಂಡಿಂಗ್ ಇಲ್ಲ, ಅದಕ್ಕೆ 1 ಮೈನಸ್ 0 ಅಂದ್ರೆ 1 ಹಾಫ್ ಒಂದು. ಇಲ್ಲಿ ಬಾಂಡಿಂಗ್ 2, ಆಂಟಿ ಬಾಂಡಿಂಗ್ 1, 2 ಮೈನಸ್ 1 ಅಂದ್ರೆ 1 ಹಾಫ್ 1. ಈ ಒಂದು ಎರಡರದ್ದು ಬಾಂಡ್ ಆರ್ಡರ್ ಸೇಮ್ ಅಲ್ವಾ? ಬಾಂಡ್ ಆರ್ಡರ್ ಸೇಮ್ ಇದೆ ಅಲ್ವಾ? ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡದ್ದು ಬಾಂಡ್ ಆರ್ಡರ್ ಸೇಮ್ ನೋಡಿ, 2 ಹಾಫ್. ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿ ಫ್ಯಾಕ್ಟ್ ದಟ್ ಪ್ರೆಸೆನ್ಸ್ ಆಫ್ ಒನ್ ಎಲೆಕ್ಟ್ರಾನ್ ಇನ್ ದಿ ಆಂಟಿ ಬಾಂಡಿಂಗ್. ಇಲ್ಲಿ ನೋಡಿ, ಒಂದು ಎಲೆಕ್ಟ್ರಾನ್ ಇದೆ ಇಲ್ಲಿ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್. ಅದಕ್ಕೋಸ್ಕರ ಲೋವರ್ಸ್ ಸ್ಟೆಬಿಲಿಟಿ ಆಸ್ ಕಂಪೇರ್ಡ್ H2 ಪ್ಲಸ್ ಅಂದ್ರೆ ಇದ್ರ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಇದ್ರದ್ದು ಯಾಕೆ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ ಅಂತ, ಇದ್ರದ್ದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಒಂದು ಎಲೆಕ್ಟ್ರಾನ್ ಇದೆ ನೋಡಿ, ABM ಓದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಲ್ಲಿ ಇಲ್ಲ ನೋಡಿ. ಅದಕ್ಕೋಸ್ಕರ ಇದ್ರ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಈ ಎಲೆಕ್ಟ್ರಾನ್ ಇದ್ರ ಸ್ಟೆಬಿಲಿಟಿ ಕಡಿಮೆ ಮಾಡುತ್ತೆ. ಅಂದ್ರೆ ಯಾವ್ದಾಯ್ತು ಆನ್ಸರ್? H2 plus is more stable than H2 minus. This is the correct answer. C. Okay. Any doubt? ಬರೀಬೇಕಾದ್ರೆ because of the presence of one electron in the anti-bonding molecular orbital in H2 minus, its stability is less as compared to H2 plus. Okay. So next question. ಪೆರಾಕ್ಸೈಡ್ ಅಯಾನ್ ನಾನು ಪುನಃ ಮಾಡ್ಲಿಕ್ಕೆ ಹೋಗಲ್ಲ. ಪೆರಾಕ್ಸೈಡ್ ಅಯಾನ್ ಆಗಲೇ ಹೇಳಿದ್ದೀನಿ. ಪೆರಾಕ್ಸೈಡ್ ಅಯಾನ್ ಎಲ್ಲಿ ಬರ್ತಿದೆ? ಪೆರಾಕ್ಸೈಡ್ ಅಯಾನ್ ಹಲೋ ಕ್ವಶನ್ ನಂಬರ್ 23 ನೋಡ್ರು. 23 ನೋಡಿ. ಓಕೆ ಅಲ್ವಾ? ಕರೆಕ್ಟಾ? ಯಾವ್ದು ಕರೆಕ್ಟು? ಇಟ್ ಇಸ್ ಡಯಾಮ್ಯಾಗ್ನೆಟಿಕ್. ಓಕೆ, ಹ್ಯಾಸ್ ಅ 5 ಕಂಪ್ಲೀಟ್ಲಿ ಫಿಲ್ಡ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. is isoelectronic with the neon. Okay, has bond order 1. ಯಾವ್ದು ಕರೆಕ್ಟ್? ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಕೆಳಗಡೆ ಇದೆ. ಕರೆಕ್ಟ್ ಆಪ್ಷನ್ ಯಾವ್ದು ಅಂತ ಹೇಳಿದ್ರೆ, ಓಕೆ, ಪೆರಾಕ್ಸೈಡ್ ಅಯಾನ್ ಇಸ್ ಕ್ವಶನ್ ನಂಬರ್ 23 ನೋಡಿ. ಆಲ್ರೆಡಿ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದೀನಿ. ಕರೆಕ್ಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಸಿ 1 and 4. ಓಕೆ, 1 ಯಾವುದು? ಡಯಾಮ್ಯಾಗ್ನೆಟಿಕ್. ಕರೆಕ್ಟಾ? ನೋಡಿ ಇಲ್ಲಿ ಪೆರಾಕ್ಸೈಡ್ ಅಯಾನ್ ಅಲ್ಲಿ ಓಕೆ
ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ನೋಡಿ ಪೆರಾಕ್ಸೈಡ್ ಅಲ್ಲಿ. ಕರೆಕ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ? ಎಲ್ಲ 2 2 2 2 ಇದೆ, ಒಂದು ಕರೆಕ್ಟ್. 4 ಯಾವುದು? ಹ್ಯಾಸ್ ಎ ಬಾಂಡ್ ಆರ್ಡರ್ 1. ಬಾಂಡ್ ಆರ್ಡರ್ ನಾನು ಅಲ್ಲೇ ಕ್ಯಾಲ್ಕುಲೇಟ್, ಬಾಂಡ್ ಆರ್ಡರ್ ಪೆರಾಕ್ಸೈಡ್ ಕ್ಯಾಲ್ಕುಲೇಟ್, ಕರೆಕ್ಟ್ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ. ಪೆರಾಕ್ಸೈಡ್ ಅಂದು ಎಷ್ಟು ಬರುತ್ತೆ? ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ 1 ಬರುತ್ತೆ ನೋಡಿ. ಹೇಗೆ? 10 - 8 ಬರುತ್ತೆ, 10 - 8. ಓಕೆ ಕರೆಕ್ಟಾ? ಬಾಂಡ್ ಆರ್ಡರ್ ಪೆರಾಕ್ಸೈಡ್ ಅಯಾನ್. ಓಕೆ ಏನು ಬರುತ್ತೆ? ಎಲೆಕ್ಟ್ರಾನಿಕ್ ಕಾನ್ಫಿಡೆನ್ಸ್ 23 ಇಲ್ಲಿ ನೋಡ್ಕೊಳ್ಳಿ. 23 ಕ್ವಶನ್ ನಂಬರ್ 10 - 8 ಅಂದ್ರೆ 2/2 ಅಂದ್ರೆ 1 ಬರುತ್ತೆ. ಬಾಂಡ್ ಆರ್ಡರ್ 1. ಓಕೆ ಕರೆಕ್ಟ್ ಆಗಿದೆ ಕ್ವಶನ್. ಓಕೆ ಹಾಗಾದ್ರೆ ಬಾಂಡ್ ಆರ್ಡರ್ 1, ಹಾಗಾದ್ರೆ 1 ಮತ್ತೆ 4 ಆಪ್ಷನ್ ಸಿ. ಯಾಕೆ ಡಯಾಮ್ಯಾಗ್ನೆಟಿಕ್ ಇದು 1 ಅಂತ ಬರುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಿ. ಬಾಂಡಿಂಗ್ ಅಲ್ಲೂ ಇಲ್ಲ, ಆಂಟಿ ಬಾಂಡಿಂಗ್ ಅಲ್ಲೂ ಇಲ್ಲ ನೋಡಿ. ಎಲ್ಲ 2 2 2 2 ಇದೆ ನೋಡಿ. ಕರೆಕ್ಟಾ? ಕ್ವಶನ್ ನಂಬರ್ ಇಲ್ಲಿ ನೋಡಿ, ಕ್ವಶನ್ ನಂಬರ್ 23 ಇಲ್ಲಿದೆ. 23 ನೋಡಿ ಪೆರಾಕ್ಸೈಡ್ ಅಲ್ವಾ? ಪೆರಾಕ್ಸೈಡ್ ಅಂತ ಬರ್ದೀವಿ ನೋಡಿ. ಪೆರಾಕ್ಸೈಡ್ O2 2-. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಬಾಂಡ್ ಆರ್ಡರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಇದು ಸಹ ಕ್ಯಾಲ್ಕುಲೇಟ್ ಮಾಡಿದ್ದೆ ನಾನು. ಓಕೆ ನೈಟ್ರೋಜನ್ ಮಾಲಿಕ್ಯೂಲ್ ಎಷ್ಟು 3 ಆಗ ಮಾಡಿದ್ದೆ ನೋಡಿ. ಓಕೆ ಇಲ್ಲಿ ಕ್ವಶನ್ ನಂಬರ್ 19 ಅಲ್ಲಿ ಮಾಡಿದ್ದೆ ನೋಡಿ. 19 ಅಲ್ಲಿ ಬರೆಯುವಾಗ ಓಕೆ, ಅಥವಾ 20 ಅಲ್ಲಿ ಮಾಡಿದ್ದೆ ನೋಡಿ. 20 ಅಲ್ಲಿ ಬರೆದಿದ್ದೆ ನೋಡಿ ಅಲ್ವಾ? ನೋಡೋದೇ ಬೇಡ. ನೈಟ್ರೋಜನ್ ಮಾಲಿಕ್ಯೂಲ್ ಹೇಗಿರುತ್ತೆ? N ಟ್ರಿಪಲ್ ಬಾಂಡ್ N, ಬಾಂಡ್ ಆರ್ಡರ್ 3. ನೈಟ್ರೋಜನ್ ಆಟಮ್ ಅಲ್ಲಿ ಎಷ್ಟು ಬಾಂಡ್ ಇದೆಯೋ ಅಷ್ಟು, ವೆರಿ ಸಿಂಪಲ್. ಬಾಂಡ್ ಆರ್ಡರ್ ಇಸ್ 3. ಓಕೆ ಸರಿನಾ? ಅಥವಾ ಆ ತರ ಮಾಡ್ಬೋದು, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಾಂಡ್ ಆರ್ಡರ್ ಈಕ್ವಲ್ ಟು ಹಾಫ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್. ಓಕೆ ನೆಕ್ಸ್ಟ್ ಕ್ವಶನ್. when O2 is converted into O2 plus ಏನಾಗುತ್ತೆ? O2 is converted into O2 plus O2 ಬರೀರಿ. O2 ಆಕ್ಸಿಜನ್ ಪುನಃ ಬರೀಬೇಕು ನೋಡಿ. ಅದಕ್ಕೆ ಸಿಗ್ಮಾ 1 ಎಷ್ಟು, ಸಿಗ್ಮಾ ಸ್ಟಾರ್ 1 ಎಷ್ಟು, ಸಿಗ್ಮಾ 2 ಎಷ್ಟು, ಸಿಗ್ಮಾ ಸ್ಟಾರ್ 2 ಎಷ್ಟು, ನೆಕ್ಸ್ಟ್ ಸಿಗ್ಮಾ 2pz 2, phi 2px2, phi 2py2 ಅಲ್ವಾ? ನೆಕ್ಸ್ಟ್ ಏನು? ಪೈ ಸ್ಟಾರ್ 2px1, ಪೈ ಸ್ಟಾರ್ 2py1. ಇದು ಆಕ್ಸಿಜನ್ದು ಅಲ್ವಾ? ಆಕ್ಸಿಜನ್ದು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ. ಬಾಂಡ್ ಆರ್ಡರ್ ಎಷ್ಟು ಆಗುತ್ತೆ? ಆಕ್ಸಿಜನ್ ಹಾಫ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಎಷ್ಟು? 10, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ 6 ಮಾಡಿ ನೋಡಿ 2 ಬರುತ್ತೆ. ಓಕೆ ಈಗ ನನಗೆ ನೆಕ್ಸ್ಟ್ ಯಾವುದು? O2 ಪ್ಲಸ್. O2 ಪ್ಲಸ್ ಅಂದ್ರೆ ತೆಗಿಬೇಕು, ಒಂದು ತೆಗಿಬೇಕು. ಇಲ್ಲಿಂದ ತೆಗೆದುಬಿಡಿ, ಇಲ್ಲಿಂದ ಅಂದ್ರೆ ಇಲ್ಲಿ ತನಕ ಇದೆಯಲ್ಲ, ಇಲ್ಲಿ ತನಕ ಇದು O2 ಪ್ಲಸ್ ಇದೆ, ನೆನ್ಪಿಟ್ಕೊಳ್ಳಿ. ನೀವು ಫುಲ್ ಬರೆದ್ರೆ ಇಲ್ಲಿ ತನಕ ಫುಲ್ ಬರೆದ್ರೆ ಇದು ಆಕ್ಸಿಜನ್ದು ಆಯ್ತಾ? ಫುಲ್ ಬರೆದ್ರೆ ಆಕ್ಸಿಜನ್ದು. O2 ಪ್ಲಸ್ ಅಂದ್ರೆ ಏನು? ಆಕ್ಸಿಜನ್ ಒಂದು ತೆಗಿಬೇಕು, ಒಂದು ತೆಗೆದುಬಿಡಿ. ಇದು ಅಂದ್ರೆ ಇಲ್ಲಿ ತನಕ ಕಾನ್ಫಿಗರೇಷನ್ ಇದೆಯಲ್ಲ, ಅಪ್ ಇಲ್ಲಿ ತನಕ 5 ಸ್ಟಾರ್ 2px ಅದು O2 ಪ್ಲಸ್ ಗೆರೆ ಹಾಕಿದೀನಿ ನೋಡಿ, ಬರ್ದೀನಿ ನೋಡಿ. ಓಕೆ ಇದ್ರ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು O2ದು. ನೆಕ್ಸ್ಟ್ O2 ಪ್ಲಸ್ ಇದು ಮಾಡ್ತೀನಿ. ಬಾಂಡ್ ಆರ್ಡರ್ ಈಕ್ವಲ್ ಟು ಹಾಫ್ 10 ಮೈನಸ್ 1 ಕಡಿಮೆ ಆಗುತ್ತೆ ಅಲ್ವಾ? ಆಂಟಿ ಬಾಂಡಿಂಗ್ ಸ್ಟಾರ್ ಎಲ್ಲ 1 ಕಡಿಮೆ ಆಗುತ್ತೆ, 5 ಆಗುತ್ತೆ. ಎಷ್ಟಾಯ್ತು? 10 - 5 5/2 ಅಂತ ಹೇಳಿದ್ರೆ 2.5. ನೋಡಿ ಈಗ ಅಲ್ವಾ ಏನಾಗುತ್ತೆ ನೋಡಿ ಇಲ್ಲಿ. ವೆರಿ ಸಿಂಪಲ್. ಆಕ್ಸಿಜನ್ದು ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಜಾಸ್ತಿ. ಯಾಕೆ? 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಲ್ವಾ ಆಕ್ಸಿಜನ್ ಅಲ್ಲಿ, 2 ಇದೆ ನೋಡಿ. ಅದೇ O2 ಪ್ಲಸ್ ಇದು ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಕಡಿಮೆ. ಯಾಕೆ? 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಒಂದೇ ಬರುತ್ತೆ ಅಂದ್ರೆ ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಕರೆಕ್ಟಾ? ಬಾಂಡ್ ಆರ್ಡರ್ ನೋಡಿ, ಆಕ್ಸಿಜನ್ 2 O2 2 ಪ್ಲಸ್ ಇದು 2.5 ಬಾಂಡ್ ಆರ್ಡರ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಯಾವ್ದಾಯ್ತು? ಆಪ್ಷನ್ ಸಿ ಕರೆಕ್ಟಾ? ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಅಂಡ್ ಬಾಂಡ್ ಆರ್ಡರ್ ಇನ್ಕ್ರೀಸಸ್. ಕರೆಕ್ಟ್? ಯಾಕೆ ಪಪ್ಪ ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ? ಯಾಕಂದ್ರೆ ಆಕ್ಸಿಜನ್ ಇಲ್ಲಿ ಬರೀರಿ, ಆಕ್ಸಿಜನ್ ಮಾಲಿಕ್ಯೂಲ್ ಕಂಟೈನ್ಸ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂಡ್ O2 ಪ್ಲಸ್ ಕಂಟೈನ್ಸ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಲ್ವಾ? ನೀವು O2 ದಿಂದ O2 ಪ್ಲಸ್ ಮಾಡಿದಾಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ, ಅದಕ್ಕೆ ಪ್ಯಾರಾಮೆರಿಟಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಬಾಂಡ್ ಆರ್ಡರ್ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಬಾಂಡ್ ಆರ್ಡರ್ ಜಾಸ್ತಿ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್.